ಇವಾಗ ನಂದ ಮಹರ್ಷಿ ಕೇಳ್ತಾರೆ, ಸೊ ನಾವು ಯಾರು ಪೂಜೆ ಮಾಡಬೇಕು? ಇಂದ್ರ ಪೂಜೆ ಮಾಡಬಾರ್ದು ಅಂತ ಹೇಳ್ತಾ ಇದೆಯಾ? ಸೊ ಹೂಮ್ ವಿ ಶುಡ್ ವರ್ಷಿಪ್? ದೆನ್ ಕೃಷ್ಣ ಸೇಸ್ ವಿ ಶುಡ್ ವರ್ಷಿಪ್ ಗೋವರ್ಧನ. ಗೋವರ್ಧನ ಪರ್ವತದ ಆರಾಧನೆ ಮಾಡೋಣ. ಯಾಕೆ ನಾವು ಕಾಡಲ್ಲಿರೋರು, ಕಾಡುವಾಸಿ, ಯಾರೋ ರೆಸಿಡೆಂಟ್ಸ್ ಆಫ್ ದ ಫಾರೆಸ್ಟ್. ಸೊ ನಾವು ಗೋವರ್ಧನ ಪರ್ವತ ಮತ್ತು ಗೋವರ್ಧನ ಕೊಡುವಂತಹ ಎಲ್ಲ ಸೌಕರ್ಯಗಳು, ನೀರು, ಹುಲ್ಲು, ಹಣ್ಣು, ಇದರಿಂದ ನಮ್ಮ ಜೀವನ ನಡೆಯುತ್ತೆ. ಸೊ ವಿ ಶುಡ್ ವರ್ಷಿಪ್ ಗೋವರ್ಧನ. ಆ್ಯಕ್ಚುಲಿ ಮುಖ್ಯವಾದ ಕಾರಣ ಏನಿತ್ತು? ಇಂದ್ರನಿಗೆ ಗರ್ವ ಬಂದಿತ್ತು. ಹಿ ವಾಸ್ ಪ್ರೌಡ್. ಆ ಗರ್ವವನ್ನು ಮುರಿಯೋದಕ್ಕೆ, ಮಾನಭಂಗ ಮಾಡೋದಕ್ಕೆ, ಮಾನ ಅಂದರೆ ಪ್ರೈಡ್, ಸೊ ಟು ಡೆಸ್ಟ್ರಾಯ್ ದಟ್ ಪ್ರೈಡ್, ಕೃಷ್ಣ ಈ ಲೀಲೆಯನ್ನು ಮಾಡೋದು ಬಯಸ್ತಾನೆ. ಆ್ಯಕ್ಚುಲಿ ಭಕ್ತರು ವಿನಮ್ರವಾಗಿರಬೇಕು. ಹ್ಯೂಮಿಲಿಟಿ, ವಿನಮ್ರತೆ ಒಂದು ಭಕ್ತನ ಲಕ್ಷಣ. ಯಾವಾಗ ಗರ್ವ ಬರುತ್ತೋ ಕೃಷ್ಣನಿಗೆ ಅದು ಹಿಡಿಸೋದಿಲ್ಲ. ಸೊ ಕೃಷ್ಣ ಗರ್ವವನ್ನು ಮುರಿಯೋದಕ್ಕೆ ಹಲವಾರು ಯೋಜನೆಗಳನ್ನು ಮಾಡ್ತಾನೆ, ಆ ವಿನಮ್ರತೆಯನ್ನು ಮೂಡಿಸೋದಕ್ಕೆ. ಸೊ ಕೃಷ್ಣ ಲಿಫ್ಟ್ಸ್ ಗೋವರ್ಧನ. ಆ ಕಥೆಯನ್ನು ಇವತ್ತು ನಾವು ನೋಡೋಣ. ಸೊ ಕೃಷ್ಣ ಮತ್ತು ಎಲ್ಲ ಗೋಪಾಲಕರು ಗೋವರ್ಧನ ಪರ್ವತದ ಹತ್ರ ಬರ್ತಾರೆ. ಎಲ್ಲ ಬ್ರಾಹ್ಮಣರಿಗೆ ಪ್ರಸಾದವನ್ನು ಕೊಡ್ತಾರೆ, ದಕ್ಷಿಣೆಯನ್ನು ಕೊಡ್ತಾರೆ, ಗೋವುಗಳಿಗೆ ಸ್ವಾದಿಷ್ಟವಾದ ಹುಲ್ಲನ್ನು ಕೊಡ್ತಾರೆ. ನಂತರ ಗೋವರ್ಧನ ಪರ್ವತಕ್ಕೆ ಆರಾಧನೆಯನ್ನು ಮಾಡಿ, ಪೂಜೆ ಮಾಡಿ ಅವರು ಪ್ರದಕ್ಷಿಣೆ ಮಾಡ್ತಾರೆ. ಆ ಆರಾಧನೆ ಮಾಡುವಾಗ ಪರ್ವತದ ಮೇಲೆ ಭಗವಂತ ಪ್ರಕಟನಾಗ್ತಾನೆ, ಕೃಷ್ಣ ಅಪಿಯರ್ಸ್. ಸೊ ಕೃಷ್ಣನ ಪೂಜೆ ಮಾಡ್ತಾ ಇದ್ದಾರೆ. ಸೊ ಗೋವರ್ಧನ ಪೂಜೆ ಅಂದರೆ ಆ್ಯಕ್ಚುಲಿ ಕೃಷ್ಣನ ಪೂಜೆ. ಈಗ ಸಾಲಿಗ್ರಾಮ ಪೂಜೆ ಮಾಡಿದಿರೋದು ವಿಷ್ಣುವಿನ ಆರಾಧನೆ, ಗೋವರ್ಧನ ಇಸ್ ಕೃಷ್ಣ, ನಾಟ್ ಡಿಫ್ರೆಂಟ್ ದೆನ್ ಕೃಷ್ಣ. ಸೊ ಕೃಷ್ಣ ಹೇಳ್ತಾನೆ, ನನ್ನ ಆರಾಧನೆ ಮಾಡಿ, ಡೈರೆಕ್ಟ್ಲಿ ವರ್ಷಿಪ್ ಮೀ. ಬೇರೆ ದೇವತೆಗಳ ಆರಾಧನೆ ಮಾಡೋದ್ರಿಂದ ಅದು ಕೂಡ ನನ್ನ ಆರಾಧನೆ, ಬಟ್ ಇಂಡೈರೆಕ್ಟ್ ವರ್ಷಿಪ್. ರೈಟ್? ಫಾರ್ ಎಕ್ಸಾಂಪಲ್, ಸಂಬಡಿ ಈಸ್ ಸರ್ವಿಂಗ್ ದ ಹ್ಯಾಂಡ್, ಕೈಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ಕೆಲವರು ಕಾಲಿಗೆ ಸೇವೆ ಸಲ್ಲಿಸ್ಬೋದು, ಬಟ್ ದಟ್ ಇಸ್ ಆಲ್ಸೋ ಸರ್ವಿಂಗ್ ಮೀ. ಬಟ್ ಅದು ಇಂಡೈರೆಕ್ಟ್. ಅದೇ ರೀತಿ ಎಲ್ಲ ದೇವತೆಗಳು ಕೃಷ್ಣನ ಅಂಗಗಳು. ದೇವಾ ನಾರಾಯಣಂಗಜಾ. ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಸೂರ್ಯ ಮತ್ತು ಚಂದ್ರ ನನ್ನ ಕಣ್ಣುಗಳು. ಇಡೀ ಜಗತ್ತಿನಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳನ್ನು ಕೃಷ್ಣ ಹೇಗೆ ನೋಡ್ತಾನೆ? ಕಣ್ಣುಗಳಿಂದ. ಸೂರ್ಯ ಮತ್ತು ಚಂದ್ರ ಕೃಷ್ಣನ ಕಣ್ಣುಗಳು. ಇಂದ್ರ ದೇವರ ಕೈ, ಕೃಷ್ಣನ ಕೈ, ಇದು ಹ್ಯಾಂಡ್. ಸೊ ಅದೇ ರೀತಿ ಪ್ರತಿಯೊಂದು ಅಂಗಕ್ಕೆ ಒಂದೊಂದು ದೇವತೆಗಳಿದ್ದಾರೆ. ಲಾರ್ಡ್ಸ್ ಎವ್ರಿ ಬಾಡಿ ಈಸ್ ರಿಪ್ರೆಸೆಂಟೆಡ್ ಬೈ ದೇವತೆಗಳು. ಸೊ ಇಫ್ ಯು ಆರ್ ವರ್ಷಿಪಿಂಗ್ ಇಂದ್ರ, ಅದು ಭಗವಂತನ ಒಂದು ಅಂಗಕ್ಕೆ ಆರಾಧನೆ ಮಾಡಿದ್ದಾರೆ. ಸೂರ್ಯನ ಪೂಜೆ ಮಾಡಿದರೆ ಅದು ಭಗವಂತನ ಕಣ್ಣಿಗೆ ಪೂಜೆ ಮಾಡಿದ್ದಾರೆ. ಬಟ್ ಇನ್ಸ್ಟೆಡ್ ಆಫ್ ಇಂಡೈರೆಕ್ಟ್ ವರ್ಷಿಪ್ ಡೈರೆಕ್ಟ್ಲಿ ಕೃಷ್ಣ. ಸೊ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಾರು ಅನ್ಯ ದೇವತೆಗಳ ಪೂಜೆ ಮಾಡ್ತಾ ಇದ್ದಾರೆ ಅವರು ನನ್ನ ಪೂಜೆನೇ ಮಾಡ್ತಾ ಇದ್ದಾರೆ, ಆದರೆ ಅವಿಧಿಪೂರ್ವಕಂ. ಒಂದು ವಿಧಿಪೂರ್ವಕವಾದ ಆರಾಧನೆ, ಇನ್ನೊಂದು ಅವಿಧಿಪೂರ್ವಕಂ, ಇಂಡೈರೆಕ್ಟ್ ಆ್ಯಂಡ್ ಡೈರೆಕ್ಟ್ ವರ್ಷಿಪ್. ಸೊ ಕೃಷ್ಣ ಹೇಳ್ತಾನೆ, ಯಾಕೆ ಇಂಡೈರೆಕ್ಟ್ ವರ್ಷಿಪ್ ಮಾಡಬೇಕು, ಡೈರೆಕ್ಟಾಗಿ ನನ್ನ ಪೂಜೆ ಮಾಡಿ ಅಂತ. ಸೊ ಭಾಗವತದಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅದೇನೆಂದರೆ, ಒಂದು ಗಿಡ ಇದೆ, ಆ ಗಿಡದ ಎಲೆ ಹಣ್ಣುಗಳಿಗೆ ಪೋಷಣೆ ಕೊಡಬೇಕು. ಸೊ ನೀರನ್ನು ಹಣ್ಣಿಗೆ ಎಲೆಗೆ ಹಾಕ್ಬೋದು, ಆದರೆ ಅದರಿಂದ ಪೋಷಣೆ ಆಗೋದಿಲ್ಲ. ಜಡಕ್ಕೆ ನೀರು ಹಾಕಿದರೆ, ವಾಟ್ ಆರ್ ದ ರೂಟ್ಸ್ ಆ್ಯಂಡ್ ವಾಟರ್ ಇಸ್ ಸಪ್ಲೈಡ್ ಎವ್ರಿ ಇಯರ್. ಪ್ರತಿಯೊಂದು ಕೊಂಬೆಗೆ, ಎಲೆಗಳಿಗೆ, ಹಣ್ಣುಗಳಿಗೆ ಅದು ಪೋಷಣೆ ತಲುಪುತ್ತದೆ. ಸೊ ದ ರೂಟ್ ಆಫ್ ದಿ ಯೂನಿವರ್ಸ್, ಈ ಜಗತ್ತಿನ ಮೂಲ ಯಾರು? ಕೃಷ್ಣ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಕೃಷ್ಣ ಸೇರಿದ ಭಗವದ್ಗೀತೆ, ಅಹಂ ಸರ್ವಸ್ಯ ಪ್ರಭವ, ನನ್ನಿಂದ ಈ ಇಡೀ ಜಗತ್ತು ಸೃಷ್ಟಿಯಾಗಿದೆ. ಅಹಂ ಸರ್ವಸ್ಯ ಪ್ರಭವ ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದ ಎಲ್ಲವೂ ಮೇಂಟೈನ್ ಆಗ್ತಾ ಇದೆ, ನಿರ್ವಹಣೆ ಆಗ್ತಾ ಇದೆ. ಸೊ ಕೃಷ್ಣ ಇಸ್ ದ ರೂಟ್. ಸೊ ರೆಂಬೆ ಕಂಬಗಳಿಗೆ ನೀರು ಹಾಕೋದು ಬಂದು ಕೃಷ್ಣನಿಗೆ, ಅಂದರೆ ಜಡಕ್ಕೆ ನೀರು ಹಾಕಿ ಕೃಷ್ಣನ ಆರಾಧನೆ ಮಾಡಿ ಅಂತ ಕೃಷ್ಣ ತೋರಿಸೋದಕ್ಕೆ ಈ ಲೀಲೆಯನ್ನು ರಚಿಸ್ತಾ ಇದ್ದಾನೆ. ಓಕೆ, ಸೊ
ನಿನ್ನೆ ನಾವು ಕೆಲವೊಂದು ಶ್ಲೋಕಗಳನ್ನು ಚರ್ಚೆ ಮಾಡಿದ್ವಿ. ಸೇವನಾಚಾರ್ಯರು ಹೇಳ್ತಾರೆ, ಶ್ರೀ ಶುಭೋವಾಚ ಕಾಲಾತ್ಮನ ಭಗವತ ಶಕ್ರದರ್ಪ ಜಿಗಾಂಶಯ. ಶಕ್ರ ಅಂದರೆ ಶಕ್ರ ಇದರ ನೇಮ ಇಂದ್ರ. ಶಕ್ರದರ್ಪ ಜಿಗಾಂಶಯ, ಇಂದ್ರನ ದರ್ಪವನ್ನು ಮುರಿಯೋದಕ್ಕೆ ಕೃಷ್ಣ ಇಲ್ಲಿ ಲೀಲೆಯನ್ನು ಮಾಡ್ತಾನೆ. ಆ್ಯಂಡ್ ಕೃಷ್ಣ ಇಸ್ ಕಾಲಾತ್ಮನ, ಕಾಲದ ಅಧಿಪತಿ. ಕೃಷ್ಣ ಸೇಸ್ ಇನ್ ಭಗವದ್ಗೀತಾ, ಐ ಆಮ್ ಟೈಮ್. ಕಾಲೋಸ್ಮಿ, ಸಮಯ ಈಸ್ ಅನದರ್ ಫಾರ್ಮ್ ಆಫ್ ಕೃಷ್ಣ. ಕಾಲ ಅಂದರೆ ಮೃತ್ಯು ಅಂತ ಕೂಡ ಒಂದು ಅರ್ಥ ಇದೆ. ಕಾಲ ಮೀನ್ಸ್ ಡೆತ್. ಸೊ ಯಾರು ಕೃಷ್ಣನಿಗೆ ಶರಣಾಗೋದಿಲ್ಲೋ ಕೃಷ್ಣ ಅವ್ರಿಗೂ ದರ್ಶನ ಕೊಡ್ತಾನೆ ಕಾಲ ರೂಪದಲ್ಲಿ. He comes as death. So you cannot avoid Krishna. Either voluntarily surrender to him or Krishna will come indirectly as Kala Rupa, as death. And nobody can avoid death. English ಅಲ್ಲಿ ಹೇಳ್ತಾರೆ as sure as death. ಮೃತ್ಯು ಖಚಿತ, ಜಾತಸಿಹಿ ಧ್ರುವ ಮೃತ್ಯು. ಆದರೆ ಮೃತ್ಯು ಬಂದಾಗ ಅದು ತುಂಬ ಕಷ್ಟಕರವಾದಂಥ ಒಂದು ಸಂಗತಿ. ಇಟ್ಸ್ ವೆರಿ ಪೇನ್ಫುಲ್. ಹೇಳ್ತಾರೆ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಮೃತ್ಯು ಸಮಯದಲ್ಲಿ ಎಷ್ಟು ನೋವಾಗುತ್ತೆ ಅಂದರೆ 60,000 ಚೇಳುಗಳು ಒಟ್ಟಿಗೆ ಕಚ್ಚಿದ ಹಾಗೆ ಅಷ್ಟು ನೋವಾಗುತ್ತೆ. ಇಟ್ಸ್ ವೆರಿ ಪೇನ್ಫುಲ್. ಬಟ್ ಭಕ್ತರಿಗೆ ಮೃತ್ಯು ಬಂದಾಗ, ನಮಗೂ ಮೃತ್ಯು ಬರುತ್ತೆ, ಎಲ್ಲರೂ ಭಕ್ತರಿಗೂ ಬರುತ್ತೆ, ಅಭಕ್ತರಿಗೂ ಬರುತ್ತೆ. ಆದರೆ ಭಕ್ತರಿಗೆ ಮೃತ್ಯು ಬಂದಾಗ ಅದು ಕೃಷ್ಣ ಅಪ್ಪಿಕೊಂಡಂಗೆ. ಕೃಷ್ಣ ಟೇಕ್ಸ್ ಹಿಮ್ ಬ್ಯಾಕ್ ಟು ಗಾಡ್. ಸೊ ಹೇಗೆ ಒಂದು ಬೆಕ್ಕಿನ ಮರಿ, ಆ ಬೆಕ್ಕಿನ ಮರಿಯನ್ನು ಬೆಕ್ಕು ಹಿಡ್ಕೊಳ್ಳುತ್ತೆ. ತಾಯಿ ಬೆಕ್ಕನ್ನು ಹಿಡ್ಕೊಂಡಾಗ ಅದಕ್ಕೇನು ಭಯ ಇಲ್ಲ, ರೈಟ್? ಇಟ್ಸ್ ವೆರಿ ಪೀಸ್ಫುಲ್, ಶಾಂತವಾಗಿ. ಸೊ ಭಕ್ತರಿಗೆ ಮೃತ್ಯು ಬಂದಾಗ ಅದು ಕೃಷ್ಣ ನಮ್ಮನ್ನು ಎತ್ಕೊಂಡಂಗೆ, ಲೈಕ್ ಎ ಮದರ್ ಕ್ಯಾರಿಂಗ್ ದ ಬೇಬಿ. ಆದರೆ ಅಭಕ್ತರಿಗೆ, ಭಕ್ತರಲ್ಲದವರಿಗೆ ಮೃತ್ಯು ಬಂದಾಗ ಅದು ಇಟ್ಸ್ ಲೈಕ್ ಎ ಮೌಸ್ ಇನ್ ದ ಮೌತ್ ಆಫ್ ಎ ಕ್ಯಾಟ್. ಪೇನ್ಫುಲ್, ಫಿಯರ್ಫುಲ್, ಹೌದಾನೆ? ಸೊ ಒಂದು ಇಲಿಯನ್ನು ಬೆಕ್ಕಿ ಹಿಡಿದ ಹಾಗೆ. ಸೊ ನಾವು ಭಕ್ತರಾದವರು ಮೃತ್ಯುವಿಗೆ ಭಯಪಡಬೇಕಂತ ಇಲ್ಲ, ರೈಟ್? ಸೊ ಇಲ್ಲಿ ಕೃಷ್ಣನ ಮಾತಿನಂತೆ ಎಲ್ಲ ಗೋಪಾಲಕರು ಕೃಷ್ಣನ ಆರಾಧನೆ ಮಾಡೋದಕ್ಕೆ ಹೊರಡ್ತಾರೆ. ಸೊ ಈಗ 36ನೇ ಶ್ಲೋಕವನ್ನು ಓದೋಣ. ದಶಮ ಸ್ಕಂದದ 24ನೇ ಅಧ್ಯಾಯದ 35. ಓಕೆ, ಕಾಣಿಸ್ತಾ ಇದೆಯಲ್ಲ? ಬರ್ತಾ ಇಲ್ಲ. ಕೃಷ್ಣಸ್ತ್ವನ್ಯತಮಂ ರೂಪಂ ಗೋಪ ವಿಶ್ರಂಭಣಂ ಗತಃ ಶೈಲೋಸ್ಮೀತಿ ಬ್ರುವನ್ ಭೂರಿ ಬಲಿಮದಾತ್ ಬೃಹದ್ವಪುಃ. ಸೊ ಕೃಷ್ಣ ಹೇಳ್ತಾನೆ, ಕೃಷ್ಣ ಇನ್ನೊಂದು ರೂಪವನ್ನು ತಗೊಂತಾನೆ, ಪರ್ವತದ ಮೇಲೆ ಕೂತ್ಕೊಂತಾನೆ. ಕೃಷ್ಣಸ್ತು ಅನ್ಯತಮಂ ರೂಪಂ ಗೋಪ ವಿಶ್ರಂಭಣಂ ಗತಃ. ಟು ಇನ್ಸ್ಟಿಲ್ ಫೇತ್, ಗೋಪಾಲಕರಿಗೆ ಒಂದು ಶ್ರದ್ಧೆಯನ್ನು ಮೂಡಿಸೋದಕ್ಕೆ, ನಾನು ಸ್ವೀಕರಿಸ್ತಾ ಇದ್ದೀನಿ, ಕೃಷ್ಣ ಹೇಳಿದ್ದು ಸುಳ್ಳಲ್ಲ, ಒಂದು ಬೆಟ್ಟಕ್ಕೆ ಒಂದು ಕಲ್ಲಿಗೆ ಪೂಜೆ ಮಾಡೋದಲ್ಲ, ಇದು ಸಾಕ್ಷಾತ್ ಭಗವಂತನಿಗೆ ಪೂಜೆ ಮಾಡೋದಕ್ಕೆ ಅಂತ ವಿಶ್ವಾಸವನ್ನು ಕೊಡೋದಕ್ಕೆ ಕೃಷ್ಣ ಪ್ರಕಟವಾಗ್ತಾನೆ. ಶೈಲೋಸ್ಮಿ, ನಾನು ಈ ಪರ್ವತ, ಗುರುವನ್ ಭೂರಿ, ಮಾತಾಡ್ತೇನೆ. ಈ ಸ್ಪೀಕ್ಸ್ ಶೈಲೋಸ್ಮಿ, ಐ ಆಮ್ ಗೋವರ್ಧನ್ ಮೌಂಟೇನ್. ಬಲಿಂ ಆದತ್ ಬೃಹದ್ ವಪುಃ. ಸೊ ಅರ್ಪಣೆ ಮಾಡಿದಂತೆ ಎಲ್ಲ ನೈವೇದ್ಯವನ್ನು ಸ್ವೀಕರಿಸ್ತಾನೆ. ಸಂಸ್ಕೃತದಲ್ಲಿ
ನೈವೇದ್ಯಕ್ಕೆ ಬಲಿ ಅಂತ ಕರೀತಾರೆ. ಬಲಿ ಆದ ಬೃಹತ್ ಬಪು, ದೊಡ್ಡ ಗಾತ್ರವನ್ನದು, ಹ್ಯೂಜ್ ಫಾರ್ಮ್, ಬೆಟ್ಟದ ಥರನೇ, ಒಂದು ಬೆಟ್ಟದ ಮೇಲೆ ಇನ್ನೊಂದು ಬೆಟ್ಟ ಇಟ್ಟಂಗೆ ಕಾಣ್ತಾ ಇದೆ. ಸೊ ಕೃಷ್ಣ ವೆರಿ ಹ್ಯೂಜ್. ನಾನು ಸ್ವೀಕರಿಸ್ತೇನೆ. ತಸ್ಮೈ ನಮೋ ವ್ರಜಜನೈಃ ಸಹ ಚಕ್ರಾತ್ಮನಾತ್ಮನೇ ಅಹೋ ಪಶ್ಯತ ಶೈಲಾಸೌ ರೂಪೀನೋ ಅನುಗ್ರಹಂ ಯಥಾ. ಇದಕ್ಕೆ ಎಲ್ಲರೂ ನಮಸ್ಕಾರ ಮಾಡಿ ಅಂತಾರೆ. ಕೃಷ್ಣ ಹೇಳ್ತಾನೆ ಎಲ್ಲರಿಗೂ ನಮಸ್ಕಾರ ಮಾಡಿ. ಅಹೋ ಪಶ್ಯತ ಶೈಲೋಸೌ, ದೊಡ್ಡ ಪರ್ವತದ ರೂಪದಲ್ಲಿದ್ದಾನೆ ಕೃಷ್ಣ. ಸೊ ನಾವು ನಮಸ್ಕಾರ ಮಾಡಿದರೆ ನಮಗೆ ಅನುಗ್ರಹವನ್ನು ನೀಡ್ತಾನೆ. ವಿಲ್ ಬ್ಲೆಸ್ ಅಸ್, ಪ್ಲೀಸ್ ಆಫರ್ ರೆಸ್ಪೆಕ್ಟ್ಸ್ ಟು ಹಿಮ್. ಸೊ ಅಂತ ಇಲ್ಲಿ ಎಲ್ಲರೂ ಗೌರವವನ್ನು ಸಲ್ಲಿಸ್ತಾರೆ. ಸೊ ಕೃಷ್ಣ ನಮಸ್ಕಾರ ಮಾಡಿದಾಗ ಎಲ್ಲರೂ ಗೋವರ್ಧನ ಪರ್ವತಕ್ಕೆ ನಮಸ್ಕಾರ ಮಾಡ್ತಾರೆ. ಈಗ ನೀವು ಗೋವರ್ಧನ ಪರ್ವಕ್ಕೆ ಹೋದರೆ ಅಲ್ಲಿ ಸುಮಾರು ಜನ ಭಕ್ತರು ಪ್ರತಿದಿನ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಸೊ ಕೆಲವೊಬ್ಬರು ನಡೆದಾಡಿ ಪ್ರದಕ್ಷಿಣೆ ಮಾಡ್ತಾರೆ, ಕೆಲವರು ದಂಡವತಿ ಪರಿಕ್ರಮ ಅಂದರೆ ಒಂದು ನಮಸ್ಕಾರ ಮಾಡ್ತಾರೆ, ಮತ್ತು ಹೇಳ್ತಾರೆ, ಇನ್ನೊಂದು ನಮಸ್ಕಾರ ಮಾಡ್ತಾರೆ, ಇನ್ನೊಂದು ನಮಸ್ಕಾರ, ಈ ರೀತಿ 21 ಕಿಲೋಮೀಟರ್ ಪ್ರದಕ್ಷಿಣೆ ಮಾಡ್ತಾರೆ. ಅದಕ್ಕೆ ದಂಡವತಿ ಪರಿಕ್ರಮ ಅಂತ ಕರೀತಾರೆ. ಇನ್ನು ಕೆಲವೊಬ್ಬರು ಸಾಧುಗಳು ಅವರು ಅಲ್ಲೇ ಇರಬೇಕು ಅಂತ ವ್ರತ ತಗೊಂಡಿರ್ತಾರೆ, ಇಡೀ ಜೀವನ ಅಲ್ಲೇ ಕಡಿಬೇಕು ಅಂತ. ಅವರೇನು ಮಾಡ್ತಾರೆ ಅಂದರೆ ಒಂದೇ ಸ್ಥಳದಲ್ಲಿ 108 ನಮಸ್ಕಾರಗಳನ್ನು ಮಾಡ್ತಾರೆ. ನಂತರ ನೆಕ್ಸ್ಟ್ 108, ನೆಕ್ಸ್ಟ್ 108, ಈ ರೀತಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಸೊ ಅವ್ರು ಎಲ್ಲಿರ್ತಾರೋ ಅಲ್ಲಿ ಒಂದು ತಮ್ಮ ಎಲ್ಲ ಒಂದು ಬ್ಯಾಗ್ ತೊಗೊಂಡೇ ಕೂತ್ಕೊಂಡಿರ್ತಾರೆ. ಸೊ ದಿ ಕೀಪ್ ಡೂಯಿಂಗ್. ಕೆಲವೊಬ್ಬರು 1008 ನಮಸ್ಕಾರ ಮಾಡ್ತಾರೆ. ಸೊ ಇಡೀ ಗೋವರ್ಧನ ಪ್ರದಕ್ಷಿಣೆ ಮಾಡೋದಕ್ಕೆ ಎಷ್ಟೋ ವರ್ಷ ಬೇಕಾಗುತ್ತೆ. ಸೊ ನಿಜ ನಿಕಟ ನಿವಾಸ ದೇಹಿ ಗೋವರ್ಧನತ್ವಂ. ಹೇ ಗೋವರ್ಧನ, ದಯವಿಟ್ಟು ನನಗೆ ನಿನ್ನ ನಿಜ ನಿಕಟ ನಿವಾಸವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ಕೊತಾರೆ ಭಕ್ತರು. ಆ್ಯಕ್ಚುಲಿ ಇಡೀ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂತಹ ಸ್ಥಳ ಗೋವರ್ಧನ ಅಂತ ಹೇಳಲಾಗಿದೆ. ಈ ಭೂಮಿಯಲ್ಲಿ ಶ್ರೇಷ್ಠವಾದ ಸ್ಥಳ ಭಾರತವ. ಯಾಕೆ ಭಾರತದಲ್ಲಿ ಎಷ್ಟೊಂದು ಪುಣ್ಯ ಸ್ಥಳಗಳು, ಪುಣ್ಯ ತೀರ್ಥಗಳು, ಪುಣ್ಯ ನದಿಗಳು, ಪರ್ವತಗಳೆಲ್ಲ ಇದ್ದಾವೆ. ಆದರೆ ಬೇರೆ ದೇಶಗಳಲ್ಲಿ ಪುಣ್ಯವಾದದ್ದು ಏನೂ ಇಲ್ಲ. ಗಂಗಾ ನದಿ, ಯಮುನಾ ನದಿ, ಗೋದಾವರಿ, ಸರಸ್ವತಿ, ಕಾವೇರಿ ಎಲ್ಲ ಇಲ್ಲೇ ಇರೋದು. ವಿದೇಶದಲ್ಲಿ ಅಮೆಝಾನ್, ನೈಲ್, ಮಿಸಿಸಿಪಿ, ಅದಕ್ಕೆ ದೇರ್ ಇಸ್ ನೋ ಹೋಲಿನೆಸ್ ಅಬೌಟ್ ಇಟ್. ಈ ಭೂಮಿ, ಈ ಇಡೀ ಬ್ರಹ್ಮಾಂಡದಲ್ಲಿ ಈ ಬ್ರಹ್ಮಾಂಡಕ್ಕಿಂತ ಶ್ರೇಷ್ಠವಾದದ್ದು ಸ್ಥಳ ವೈಕುಂಠ. ವೈಕುಂಠದಲ್ಲೂ ಕೂಡ ಗ್ರೇಡೇಷನ್ಸ್ ಇದೆ. ನಿಮಗೆ ಸಮಯ ಸಿಕ್ಕಾಗ ನೀವು ಈ ಚಾರ್ಟ್ ಓದ್ಬೋದು. ಈ ಚಾರ್ಟಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಕೆಳಗಡೆ ಇದೆ ಈ ಬ್ರಹ್ಮಾಂಡ, ಅದರ ಮೇಲೆ ಇದೆ ಬ್ರಹ್ಮಜ್ಯೋತಿ, ಆ ಜ್ಯೋತಿಗೂ ಮೇಲೆ ಇದೆ ವೈಕುಂಠ. ಸೊ ವೈಕುಂಠ ಜಗತ್ತಿನಿಂದ ಮೇಲೆ ಇದೆ ಮಥುರಾ ಮಂಡಲ. ವೈಕುಂಠ ಚರಿತೋ ವರ ಮಧುಪುರಿ, ಮಥುರಾಪುರಿ, ತತ್ರಾಪಿ ರಾಸೋತ್ಸವ ವೃಂದಾರಣ್ಯ ಮುದಾರ ಪಾಣಿ ರಮಣ ತತ್ರಾಪಿ ಗೋವರ್ಧನ. ಇದರ ಅರ್ಥ ಏನಂದರೆ ವೈಕುಂಠದಲ್ಲಿ ಶ್ರೇಷ್ಠವಾದ ಸ್ಥಳ ಬೃಂದಾವನ. ಸೊ ವೈಕುಂಠದ ಮೇಲೆ ಇದೆ ಬೃಂದಾವನ, ರೆಡ್ ಕಲರ್ ಲೋಟಸ್. ಆ ವೃಂದಾವನದಲ್ಲಿ ಅತಿ ಉತ್ತಮವಾದ ಸ್ಥಳ ಅಂದರೆ ಗೋವರ್ಧನ. ತತ್ರಾಪಿ ಗೋವರ್ಧನ ವೃಂದಾರಣ್ಯ ಮುದಾರ ಪಾಣಿ ರಮಣ ತತ್ರಾಪಿ ಗೋವರ್ಧನ. ಗೋವರ್ಧನದಲ್ಲಿ ಅತಿ ಉತ್ತಮವಾದ ಸ್ಥಳ ರಾಧಾಕುಂಡ ಅಂತ ಕರೀತಾರೆ. ಅಟ್ ದ ಟಾಪ್ ಮೋಸ್ಟ್ ಪ್ಲೇಸ್ ಇನ್ ಹೋಲ್ ಕ್ರಿಯೇಷನ್. ಅದರಲ್ಲಿ ಶ್ರೀಮತಿ ರಾಧಾರಾಣಿಯ ಪ್ರೇಮ ಅಲ್ಲಿ ನಮಗೆ ದೊರಕುತ್ತೆ. ಸೊ ದಟ್ ಈಸ್ ರಾಧಾಕುಂಡ. ಸೊ ಅಂತಹ ಒಂದು ಉತ್ತಮವಾದಂತಹ ಸ್ಥಳ ಇದೆ. ಅದಕ್ಕೆ ಶುದ್ಧ ಭಕ್ತರು ಅಲ್ಲಿ ಹೋಗಿ ವಾಸ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೊತಾರೆ. ಅಲ್ಲಿ ಹೋದಾಗ ಅಲ್ಲಿ ಕೆಲವು ಶಿಲೆಗಳಿರ್ತಾರೆ, ಮನೆ ಕಟ್ತಾರೆ. ಕೃಷ್ಣ ದಯವಿಟ್ಟು ನಮಗೆ ಇಲ್ಲಿ ವಾಸ ಸ್ಥಳವನ್ನು ಕೊಡುವಂಥ. ಸೊ ದಟ್ ಈಸ್ ವೃಂದಾವನ ಗೋವರ್ಧನ. ಸೊ ಗೋವರ್ಧನ ಎಲ್ಲರಿಗೂ ಅನುಗ್ರಹವನ್ನು ಕೊಡ್ತಾನೆ. ನಂತರ ತೇಷೋ ಜಾನತೋ ಮರ್ತ್ಯಾನ್
ಕಾಮರೂಪೀ ವನೌಕಸಃ ಅಂತೆ ಯಸ್ಮೈ ನಮಸ್ಯಾಮಃ ಶರ್ಮಣೇ ಆತ್ಮನೋ ಗವಾಂ. ಒಂದು ವೇಳೆ ನಮಸ್ಕಾರ ಮಾಡದೆ ಹೋದರೆ, ಗೌರವ ಕೊಡದೆ ಹೋದರೆ, ಕಾಮರೂಪಿ ವನೌಕಸಃ ವೇಷ ಬದಲಾಯಿಸ್ಕೊಂಡು ಬರ್ತಾನೆ ಗೋವರ್ಧನ. ಆ್ಯಂಡ್ ಹಿ ವಿಲ್ ಹಂತಿ, ಹಿ ವಿಲ್ ಪನಿಷ್ ಯು, ಹಿ ವಿಲ್ ಕಿಲ್ ಯು. ಸ್ವಲ್ಪ ಭಯನ ಹುಟ್ಟಿಸ್ತಾನೆ. ಒಂದು ವೇಳೆ ಜನರಿಗೆ ಏನಾದರೂ ಸಂಶಯ ಇದ್ದರೆ, ಇವರು ದೇವರಲ್ಲ ಅಂತ ಯಾರಾದರೂ ತಿಳ್ಕೊಳ್ತಾ ಇದ್ದರೆ, ಕೃಷ್ಣ ಸೇಸ್ ಆಫರ್ ಒಬೈಸೆನ್ಸಸ್, ಇಲ್ಲಾಂದರೆ ಬಿ ಕಿಲ್ಡ್. ಶರ್ಮಣೆ ಆತ್ಮನೋ ಗವಾಂ. ಈ ರೀತಿ ಎಲ್ಲರೂ ನಮಸ್ಕಾರ ಮಾಡಿದ ಮೇಲೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹಿಂದಿರುತ್ತಾರೆ. ಸೊ ದೇ ಆಲ್ ವೆಂಟ್ ಬ್ಯಾಕ್ ಟು ದೇರ್ ಹೋಮ್. ಆಗ ಇಂದ್ರನಿಗೆ ಸೂಚನೆ ಬಂತು, ತನ್ನ ಸೇವಕರಿಂದ ಒಂದು ಸೂಚನೆ ಬಂತು. ಏನದು? ಇಂದ್ರಸ್ತದಾತ್ಮಾನಃ ಪೂಜಾಂ ವಿಜ್ಞಾಯ ವಿಹಿತಾಂ ನೃಪ. ಪೂಜೆಯನ್ನು ನಿಲ್ಲಿಸಿದ್ದನ್ನು ಗೊತ್ತಾದ ಮೇಲೆ ಇಂದ್ರ ಏನು ಮಾಡ್ತಾನೆ? ಗೋಪೇಭ್ಯ ಕೃಷ್ಣನಾಥೇಭ್ಯ ನಂದಾದಿಭ್ಯಶ್ಚುಕೋಪ ಕೋಪ ಮಾಡ್ಕೊತಾರೆ. ಯಾರ ಮೇಲೆ? ನಂದ ಮಹಾರಾಜರು ಮತ್ತು ಇತ್ಯಾದಿ ಗೋಪಾಲಕರ ಮೇಲೆ ಕೋಪ ಬಂತು, ಇನ್ಕ್ಲೂಡಿಂಗ್ ಕೃಷ್ಣ. ಯಾಕೆಂದರೆ ನನ್ನ ಪೂಜೆ ಮಾಡೋದು ಬದಲಾಗಿ ಕೃಷ್ಣನನ್ನು ಪೂಜೆ ಮಾಡಿದ್ದಾರೆ. ಕೃಷ್ಣನ ಮಾತನ್ನು ಕೇಳಿ ಗೋವರ್ಧನ ಪೂಜೆ ಮಾಡಿದ್ದಾರೆ. ಸೊ ಗೋಪಿಭ್ಯ ಕೃಷ್ಣನಾಥೇಭ್ಯ, ಕೃಷ್ಣನನ್ನು ಲೀಡರ್ ಆಗಿ ಒಪ್ಕೊಂಡಿದ್ದಾರೆ, ನನ್ನನ್ನು ತಿರಸ್ಕರಿಸಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ರೈಟ್. ಸೊ ಐ ಬಿಕಮ್ಸ್ ವೆರಿ ವೆರಿ ಹ್ಯಾಪಿ. ಆಗ ಕೃಷ್ಣ ಇಂದ್ರ ಏನು ಮಾಡ್ತಾನೆ? ತನ್ನ ಕಮಾಂಡರ್ಸ್ನ ಕರೀತಾನೆ. ಯಾರು? ವಿಶೇಷವಾಗಿ ಸಂವರ್ತಕ. ಗಣಂ ಸಾಂವರ್ತಕಂ ನಾಮ ಮೇಘಾನಾಂ ಚಾಂತಕಾರಿಣಾಂ ಇಂದ್ರಃ ಪ್ರಚೋದಯತ್ ಕ್ರುದ್ಧೋ ವಾಕ್ಯಂ ಚಾಹೇಶ ಮಾನ್ಯುತಃ. ಸಾಂವರ್ತಕ ಅಂದರೆ ಆ್ಯಕ್ಚುಲಿ ಪ್ರಳಯದ ಸಮಯದಲ್ಲಿ ಬರುವಂತಹ ಮೋಡಗಳು, ಕ್ಲೌಡ್ಸ್ ಆಫ್ ಡಿವಾಸ್ಟೇಷನ್. ಈಗ ಮಳೆ ಆಗ್ತಾ ಇದೆ, ಕೆಲವೊಂದು ಕಡೆ ಭೂಕುಸಿತ ಆಗ್ತಾ ಇದೆ, ಕೆಲವೊಂದು ಕಡೆ ಫ್ಲಡ್ ಬರ್ತಾ ಇದೆ. ಆದರೆ ಈ ಸಂವರ್ತಕ ಮೋಡಗಳು ಬಂದಾಗ ಇಡೀ ಬ್ರಹ್ಮಾಂಡ ಮುಚ್ಚೋಗುತ್ತೆ, ನೀರಲ್ಲಿ ಮುಳುಗೋಗುತ್ತೆ. ಸೊ ಪವರ್ಫುಲ್. ಈ ಸಂವರ್ತಕ ಪರ್ವತಗಳು ಮೋಡಗಳು ಮಳೆ ಸುರಿಸಿದಾಗ ಅದು ಹನಿ ಹನಿ ಬೀಳೋದಿಲ್ಲ, ಅದು ಇಟ್ ವಾಸ್ ಲೈಕ್ ಪಿಲ್ಲರ್ಸ್, ಕಾಲಮ್ಸ್ ಥರ ಬೀಳುತ್ತೆ. ಪೈಪಿಂದ ನೀರು ಹಾಕ್ತಿರುತ್ತೆ, ಕಾಲಮ್ಸ್ ಥರ ಬೀಳುತ್ತೆ. ಸ್ವಲ್ಪ ಸಮಯದಲ್ಲೇ ವಿನಾಶವಾಗಿಬಿಡುತ್ತೆ ಅಂತಹ ಮೋಡಗಳಿವೆ. ಸೊ ದೆನ್ ಈ ಕಾಲ್ಡ್ ದೆಮ್ ಅಂಡ್ ಸೆಡ್ ಮೇಘಾನ ಅಂತಕಾರಿಣಾಂ. ಅಂತಕಾರಿಣಾಂ ಅಂದರೆ ಎಲ್ಲವನ್ನ ಪ್ರಳಯ ಮಾಡುವಂತಹ, ಜಗತ್ತನ್ನು ಪ್ರಳಯ ಮಾಡುವಂತಹ ಮೋಡಗಳು. ಇಂದ್ರ ಪ್ರಚೋದಯತ್, ಈ ಆರ್ಡರ್ ಕೊಡ್ತಾನೆ, ಹೋಗಿ ವಾಕ್ಯಂ ಚ ಈಶಮಾನಿನಃ. ಈಶಮಾನಿ, ನಾನು ಈಶ್ವರ, ಐ ಆಮ್ ದ ಕಂಟ್ರೋಲರ್. ಈಶ್ವರ ಅಂದರೆ ನಿಯಂತ್ರಕನು ಅಂತ ಅರ್ಥ. ಐ ಆಮ್ ದ ಕಂಟ್ರೋಲರ್, ನನ್ನ ಮಾತನ್ನು ಇವರು ಕೇಳಲಿಲ್ಲ, ಅದಕ್ಕೆ ಇವರಿಗೆ ಹೋಗಿ ಅಂತ ಆರ್ಡರ್ ಕೊಡ್ತಾರೆ. ಏನು ಆರ್ಡರ್ ಅದು? ಈಗ ಅನ್ ಆರ್ಡರ್. ವಾಟ್ ಇಸ್ ದಟ್ ಆರ್ಡರ್? ಅಹೋ ಶ್ರೀಮದ ಮಾಹಾತ್ಮ್ಯಂ ಗೋಪಾನಾಂ ಕಾನನೌಕಸಾಂ ಕೃಷ್ಣಂ ಮರ್ತ್ಯಂ ಉಪಾಶ್ರಿತ್ಯ ಯೇ ಚಕ್ರುರ್ದೇವ ಹೇಳನಂ. ಸೊ ಈ ಗೋಪಾನಾಂ ಎಲ್ಲ ಗೋಪಾಲಕರು, ಕಾನನೌಕಸ ಕಾಡಿನಲ್ಲಿರುವವರು, ಕೃಷ್ಣಂ ಮರ್ತ್ಯಂ. ಮರ್ತ್ಯ ಅಂದರೆ
ಸಾಮಾನ್ಯ ಜೀವಿ ಅಂತ ಅರ್ಥ, ಹುಟ್ಟು ಸಾವು ಇರುವಂತಹ ಬದ್ಧ ಜೀವ. ಕೃಷ್ಣನನ್ನ ಮರ್ತ್ಯ ಅಂತ ಇಲ್ಲಿ ಇಂದ್ರ ಹೇಳ್ತಾರೆ. ಅಂದ್ರೆ ಏನಾಯ್ತು, ಇಂದ್ರನಿಗೆ ಕೃಷ್ಣನ ಸ್ಥಾನ ಮರ್ತೋಗಿದೆ, ಕೃಷ್ಣ ಯಾರು ಅನ್ನೋದು ಮರ್ತೋಗಿದೆ. ಅದಕ್ಕೆ ಕೃಷ್ಣನಿಗೆ ಮರ್ತ್ಯ ಅಂದರೆ ಸಾಯುವವರು ಅಂತ ಅರ್ಥ. ಅಂದರೆ ನಾವೆಲ್ಲರೂ ಬದ್ಧ ಜೀವಿಗಳು, ನಾವೆಲ್ಲರೂ ಮರ್ತ್ಯರು. ಬಟ್ ಕೃಷ್ಣ ಈಸ್ ಬಿಯಾಂಡ್, ಈಸ್ ಅಜ, ಈಸ್ ನಾಟ್ ಬಾರ್ನ್. ಅವ್ರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅಜೋಪಿ ಸನ್ ಅವ್ಯಾರ್ನೋ ಭೂತಾನಂ ಈಶ್ವರ ಅಜ. ಸೊ ಕೃಷ್ಣನ ಉತ್ತಮ ಸ್ಥಾನವನ್ನು ಮರೆತುಬಿಟ್ಟಿದ್ದಾನೆ, ಎಸ್ ಫಾರ್ವರ್ಡ್. ಅದಕ್ಕಾಗಿ ಇದೊಂದು ಅಪರಾಧವೇ ಆಯಿತು, ಕೃಷ್ಣನ ಸ್ಥಾನವನ್ನು ಮರೆತುಬಿಟ್ಟಿದೆ. ಇನ್ ಆಫೆನ್ಸ್. ದೇವ ಹೇಳನು, ಇಂದ್ರ ಹೇಳ್ತಾ ಇದ್ದಾನೆ ನನಗೆ ಅಪರಾಧ ಮಾಡಿದ. ಆ್ಯಕ್ಚುಲಿ ಇಂದ್ರ ಕೃಷ್ಣನಿಗೆ ಮೇಲೆ ಅಪರಾಧ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಇಂದ್ರ ಏನು ತಿಳ್ಕೊಂಡಿದ್ದಾನೆ, ಅವರು ನನ್ನ ಮೇಲೆ ಅಪರಾಧ ಮಾಡಿದ್ದಾರೆ, ದೇ ಆರ್ ಅಫೆಂಡೆಡ್ ಮೀ. ಸೊ ಅದಕ್ಕೆ ನಾನು ಅವರಿಗೆ ಶಿಕ್ಷೆಯನ್ನು ಒದಗಿಸಬೇಕು. ಸೊ ಐ ಪನಿಷ್ ದೆಮ್. ಹೌ ಐ ಪನಿಷ್ ದೆಮ್? ಇಡೀ ಊರನ್ನು ನಾಶ ಮಾಡಿಬಿಡ್ತೀನಿ. ಐ ವಿಲ್ ಡೆಸ್ಟ್ರಾಯ್ ದ ಎಂಟೈರ್ ವಿಲೇಜ್. ಅದಕ್ಕೆ ಸಾಮರ್ಥ್ಯದ ಮೋಡಗಳನ್ನು ಕರೆಸ್ತಾನೆ. ಯಥಾ ದೃಢೇ ಕರ್ಮಮಯೈಃ ಕ್ರತುಭಿರ್ನಾಮನೋನ್ನಿಭೈಃ ವಿದ್ಯಾಮನ್ವೀಕ್ಷಿಕೀಭಿದ್ವಾ ತಿತೀರ್ಷಂತಿ ಭವಾರ್ಣವಂ. ಸೊ ನನ್ನ ಆಶ್ರಯವನ್ನು ಪಡೆದ ಬದಲಾಗಿ ಇವರು ಮತ್ತೆ ಕೃಷ್ಣನ ಆಶ್ರಯವನ್ನು ಪಡೆದಿದ್ದಾರೆ. ಈ ಭವಸಾಗರವನ್ನು ದಾಟೋದಕ್ಕೆ ಟೇಕಿಂಗ್ ಶೆಲ್ಟರ್ ಆಫ್ ಕೃಷ್ಣ ಇಸ್ ಜಸ್ಟ್ ಲೈಕ್ ಎ ಫೂಲಿಶ್ ಅಟೆಂಪ್ಟ್ ಆಫ್ ಮೆನ್ who abandon transcendental knowledge of the self and instead try to cross over the great ocean of material existence in false boat of fruitive ritualistic sacrifices. ಆ್ಯಕ್ಚುಲಿ ಎಂತ ಹೇಳ್ತಾನೆ, ಈ ಭವಸಾಗರವನ್ನು ದಾಟೋದಕ್ಕೆ ನನ್ನ ಆಶ್ರಯ ಪಡಿಬೇಕು, ಆದರೆ ಇವರು ಬೇರೆ ಆಶ್ರಯವನ್ನು ಪಡಿತಾ ಇದ್ದಾರೆ. ಆ್ಯಕ್ಚುಲಿ ಇಂದ್ರನ ಲಾಜಿಕ್ ತಪ್ಪು. ವ್ರಜವಾಸಿಯರೆಲ್ಲ ಕೃಷ್ಣನ ಆಶ್ರಯ ಪಡೆದಿದ್ದಾರೆ, ಅದೇ ಭವಸಾಗರವನ್ನು ದಾಟೋದಕ್ಕೆ ದಾರಿ. ಸೊ ಇದೊಂದು ತಪ್ಪು ಅನಿಸಿಕೆ. ಇದು ಇಂದ್ರ ವಾಸ್ ರಾಂಗ್ ಹಿಯರ್ ಆಲ್ಸೋ. ಸೊ ಯಾವಾಗ ಒಬ್ಬ ವ್ಯಕ್ತಿ ಮದಮತ್ತನಾಗ್ತಾನೆ, ಅವಾಗ ಅವನು ಏನು ಮಾತಾಡ್ತಾನೆ ಅನ್ನೋದು ಗೊತ್ತಾಗಲ್ಲ, ಕಂಟ್ರೋಲ್ ಇರೋದಿಲ್ಲ, ಏನೇನೋ ಮಾತಾಡ್ತಾನೆ. ಜನ ಮಾತಾಡುವಾಗ ರೆಕಾರ್ಡ್ ಮಾಡಬೇಕು, ರೆಕಾರ್ಡ್ ಮಾಡಿ ಅವರು ಕೂಲ್ ಡೌನ್ ಆದಾಗ ಕೇಳಿಸ್ಬೇಕು, ನೋಡಿ ಏನೇನು ಮಾತಾಡಿದ್ದಾರೆ ನೀವು. ಅದು ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೆಲ್ಲ ಮಾತಾಡ್ತಾನೆ ನಾನು ಅಂತ. ಕೆಲವೊಮ್ಮೆ ಕೋಪದಲ್ಲಿ ಈ ಜನರು ಮೆಸೇಜ್ ಬರೀತಾರೆ, ಏನೇನೋ ಬರೀತಾರೆ. ಬಟ್ ಅದು ಸ್ವಲ್ಪ ನೀವು ಬರೀರಿ, ಪರವಾಗಿಲ್ಲ, ಡೋಂಟ್ ಸೆಂಡ್ ಇಟ್. 1 ಗಂಟೆ ನಂತರ ಅದನ್ನು ಓದಿ, ಯು ರೀಡ್ ಇಟ್ ಅಗೇನ್, ದೆನ್ ಯು ವಿಲ್ ಥಿಂಕ್ ಇದು ಬೇಕಿತ್ತಾ, ಇದು ಬೇಡ, ಡಿಲೀಟ್ ಮಾಡಿಬಿಡ್ತಾರೆ. ಯಾಕಂದರೆ ಕೋಪ ಬಂದಾಗ ಅವನು ಏನು ಮಾತಾಡ್ತಿದ್ವಿ, ಏನು ಯೋಚನೆ ಮಾಡ್ತಿದ್ವಿ, ಅದ್ರ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಸೊ ಸೊಲ್ಯೂಷನ್ ಏನು, ಪರಿಹಾರ ಏನು, ಆ ಕೋಪವನ್ನು ಕಂಟ್ರೋಲ್ ಮಾಡೋದು ಕಷ್ಟ, ಅದನ್ನು ಜಸ್ಟ್ ಡಿಲೇ ಮಾಡಬೇಕು. ಇಮಿಡಿಯೇಟ್ ಆ್ಯಕ್ಷನ್ ಏನು ತೊಗೊಳಕ್ಕೆ ಹೋಗಬಾರ್ದು, ಜಸ್ಟ್ ವೆಯ್ಟ್, ಆ ಟೈಮ್ ಹೋಗಲಿ, ಆ ಟೈಮ್ ಹೋದಂಗೆ ಅದು ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ಇಮಿಡಿಯೇಟ್ ರಿಯಾಕ್ಷನ್ ಕೊಟ್ಟಾಗ ಅಪೋಸಿಟ್ ರಿಯಾಕ್ಷನು ಜಾಸ್ತಿ ಆಗುತ್ತೆ. ಸಪೋಸ್ ಯಾರೋ ಜೋರಾಗಿ ಮಾತಾಡ್ತಾ ಇದ್ದಾರೆ, ನೀವು ಕೂಡ ಜೋರಾಗಿ ಮಾತಾಡಿಬಿಟ್ರೆ ಅದು ಇನ್ನಷ್ಟು ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಜೋರಾಗಿ ಮಾತಾಡ್ತಾರೆ, ದಟ್ ಬಿಕಮ್ ಫಿಸಿಕಲ್ ಆಲ್ಸೋ. ಫಿಸಿಕಲ್ ಆಫೆನ್ಸ್ ಕೂಡ ಆಗಿಬಿಡುತ್ತೆ ಕೆಲವೊಮ್ಮೆ ಅದು ಇಟ್ ಕ್ಯಾನ್ ಬಿಕಮ್ ಮರ್ಡರ್ ಆಲ್ಸೋ. ಇದಕ್ಕೆ ಸೊಲ್ಯೂಷನ್ ಏನು, ಸ್ವಲ್ಪ ವಿನಮ್ರತೆಯನ್ನು ಬೆಳೆಸ್ಕೋಬೇಕು. ಜಸ್ಟ್ ಪೋಸ್ಟ್ಪೋನ್ ಇಟ್. ರಿಯಾಕ್ಷನ್ ತಕ್ಷಣ ಕೊಡಬೇಡಿ, ಸ್ವಲ್ಪ ಡಿಲೇ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಇಂದ್ರನಿಗೆ ಕೋಪ ಬಂದು ತಕ್ಷಣ ಆ್ಯಕ್ಷನ್ ತೊಗೊಳಕ್ಕೆ ಹೋದ, ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಅಟ್ಲೀಸ್ಟ್ ಅವ್ರ ಗುರುಗಳಿದ್ದಾರೆ, ಬೃಹಸ್ಪತಿ, ಅವ್ರಿಗೆ ಕನ್ಸಲ್ಟ್ ಮಾಡಬೇಕಿತ್ತು. ಗುರುಗಳೇ, ಈ ಒಂದು ಹಳ್ಳಿಯಿಂದ ನಮಗೆ ಈ ವರ್ಷ ಪೂಜೆ ಆಗಲಿಲ್ಲ, ಏನು ಮಾಡ್ಬೇಕು ನಾನು, ಕನ್ಸಲ್ಟೇಷನ್ ಆದರೂ ಮಾಡಬೇಕಿತ್ತಲ್ಲ, ಕನ್ಸಲ್ಟು ಮಾಡಲಿಲ್ಲ, ನೇರವಾಗಿ ಅಟ್ಯಾಕ್ ಮಾಡೋಕ್ಕೆ ಹೋಗ್ಬಿಟ್ಟ. ಸೊ ಇದು ತಪ್ಪು, ರೈಟ್? So that was wrong on his side. So now he uses very Indra criticizes Krishna. ಈ ಶ್ಲೋಕದಲ್ಲಿರೋ ಪ್ರತಿಯೊಂದು ವಾಕ್ಯವು ಲೋಡೆಡ್ ಆಗಿದೆ, ವೆರಿ ಸ್ಟ್ರಾಂಗ್. ಇದನ್ನ ಅರ್ಥ ಮಾಡ್ಕೊಳ್ಳೋಣ.
ವಾಚಾಲಂ ಬಾಲಿಶಂ ಸ್ತಬ್ಧಂ ಅಜ್ಞಂ ಪಂಡಿತಮಾನಿನಂ ಕೃಷ್ಣಂ ಮರ್ತ್ಯಮುಪಾಶ್ರಿತ್ಯ ಗೋಪಾಮೇ ಚಕ್ರುರಪ್ರಿಯಂ. ವಾಚಾಲಂ ಅಂದರೆ ತುಂಬ ಮಾತಾಡೋನು ಅಂತ ಅರ್ಥ. ಬಡ 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 ಮಾತಾಡೋನು ಅಂತ ಅರ್ಥ. ಯಾರೋ ವಾಚಾಲ ಚಿಕ್ಕ ಹುಡುಗ ಏನೇನೋ ಮಾತಾಡ್ಬಿಟ್ಟ ಮಾತಿಗೆ ಕೇಳಿ ಎಲ್ಲರೂ ಒಂದು ಕಲ್ಲಿನ ಪೂಜೆ ಮಾಡಿದ್ರು ಅಂತ ಒಂದು ಅರ್ಥ. ಬಟ್ ಹೆಣದ್ರ ಮೀನಿಂಗ್ ಆಚಾರ್ಯ ಹೇಳ್ತಾರೆ ವಾಚಾಲಂ. ಕೃಷ್ಣ ಎಷ್ಟು ಚೆನ್ನಾಗಿ ಮಾತಾಡ್ದ. ಜನರ ಮೀನಿಂಗ್ ಕೃಷ್ಣ ಎಷ್ಟು ಚೆನ್ನಾಗಿ ಮಾತಾಡ್ದ, ಎಷ್ಟು ಅರ್ಥಭರಿತವಾದಂತಹ ಮಾತನ್ನು ಮಾತಾಡ್ದ. ಅದನ್ನು ಕೇಳಿ ಗೋಪಾಲಕರೆಲ್ಲರೂ ಗೋವರ್ಧನ ಪೂಜೆ ಮಾಡಿದ್ರು. ದಟ್ಸ್ ಒನ್ ಮೀನಿಂಗ್. ಬಾಲಿಶಂ. ಬಾಲಿಶಂ ಅಂದರೆ ಒನ್ ಹೂ ಈಸ್ ಇನ್ನೋಸೆಂಟ್ ಅಂತ ಅರ್ಥ. ಇನ್ನೊಂದು ಅಂದರೆ ದಿಸ್ ಅನದರ್ ಮೀನಿಂಗ್ ವಿಚ್ ಮೀನ್ಸ್ Prabhupada says here, free from pretension. Yeah, foolish, ಮೂರ್ಖ ಅಂತ ಅರ್ಥ. ಬಾಲಿಶ ಮೂರ್ಖ. ಸೊ ಇಂದ್ರ ಇಸ್ ಟೆಲಿಂಗ್ ಇವನು ಮೂರ್ಖ. ಆದರೆ ಆಚಾರ್ಯ ಹೇಳಿದ್ರೆ ಇಲ್ಲ, ಕೃಷ್ಣ ಇಸ್ ಚೈಲ್ಡಿಶ್, ಈಸ್ ಇನ್ನೋಸೆಂಟ್, ಮುಗ್ಧ. ಅವನಲ್ಲಿ ಯಾವುದೇ ಒಂದು ಕೃಷ್ಣನಲ್ಲಿ ದಿಸ್ ನೋ ಚೀಟಿಂಗ್ ಪ್ರೊಪೆನ್ಸಿಟಿ, ಇಸ್ ವೆರಿ ಚೈಲ್ಡಿಶ್, ಚೈಲ್ಡ್ ಲೈಕ್, ಮಕ್ಕಳ ಥರ. ಮಕ್ಕಳಲ್ಲಿ ಒಂದು ಚೀಟಿಂಗ್ ಪ್ರೊಪೆನ್ಸಿಟಿ ಇರೋದಿಲ್ಲ, ವಂಚನೆ ಮಾಡೋದಿಲ್ಲ, ಮುಗ್ಧರಿರ್ತಾರೆ. ಆ ರೀತಿ ಕೃಷ್ಣ ಇನ್ನೆವರ್ ಚೀಟ್ಸ್ ಎನಿವನ್, ಈಸ್ ವೆರಿ ಚೈಲ್ಡ್ ಲೈಕ್. ಬಾಲಿಶ. ಸ್ತಬ್ಧ. ಸ್ತಬ್ಧ ಅಂದರೆ ಅರೋಗೆಂಟ್ ಅಂತ ಅರ್ಥ. ಅರೋಗೆಂಟ್ ಅಂದರೆ ತುಂಬ ದರ್ಪ ಇರೋದು, ದರ್ಪ, ಅರೋಗೆನ್ಸ್. ಬಟ್ ಸ್ತಬ್ಧ ಕ್ಯಾನ್ ಹ್ಯಾವ್ ಅನದರ್ ಮೀನಿಂಗ್ ಆಲ್ಸೋ. ಸ್ತಬ್ಧ ಅಂದರೆ he bows down to no one else because there is no one for him to offer homage to. ಕೃಷ್ಣಗಿಂತಲೂ ದೊಡ್ಡವರು ಯಾರೂ ಇಲ್ಲ. ಸೊ ದಟ್ಸ್ ವೈ ಇಸ್ ಕಾಲ್ಡ್ ಸ್ತಬ್ಧ, ಇಸ್ ದ ಹೈಯೆಸ್ಟ್. ಅವ್ರು ಯಾರ ಮೇಲೂ ಯಾರ ಕಡೆನೂ ಬಗ್ಬೇಕಂತ ಇಲ್ಲ. ಸೊ ದಟ್ ಈಸ್ ಮೀನಿಂಗ್ ಆಚಾರ್ಯ. ಇಂದ್ರ ಸೇಸ್ ಈಸ್ ಅರೋಗೆಂಟ್, ಬಟ್ ಆಚಾರ್ಯ ಸೇ ಈಸ್ ದ ಹೈಯೆಸ್ಟ್, ಸ್ತಬ್ಧ. ಸೊ ಸಂಸ್ಕೃತ ಭಾಷೆ ಹೆಂಗಿದೆ ಅಂದರೆ ನೀವು ಹಲವಾರು ಅರ್ಥಗಳನ್ನು ಕೊಡ್ಬೋದು. ಆದರೆ ಪರಂಪರೆಯಲ್ಲಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಸ್ವೀಕರಿಸಬೇಕಾಗುತ್ತೆ. ವಿ ಕೆನಾಟ್ ಗಿವ್ ಅವರ್ ಓನ್ ಇಂಟರ್ಪ್ರಿಟೇಷನ್. ನಮ್ಮ ಸ್ವಂತವಾದ ಅರ್ಥವನ್ನು ಕೊಡಕ್ಕೆ ಹೋಗಬಾರ್ದು. ಅಜ್ಞಂ. ಅಜ್ಞಂ ಅಂದರೆ ಇಗ್ನೋರೆಂಟ್, ಗೊತ್ತಿಲ್ಲ, ತಿಳುವಳಿಕೆ ಇಲ್ಲದವನು ಅಂತ ಅರ್ಥ. ಅಜ್ಞ. ಅಜ್ಞ ಅಂದರೆ ತಿಳಿದವನು, ಅಜ್ಞ ಅಂದರೆ ತಿಳಿದೇ ಇರುವವನು. ಆದರೆ ಆಚಾರ್ಯ ಹೇಳಿದ್ರೆ ಇದಕ್ಕೆ ಇನ್ನೊಂದು ಅರ್ಥ ಇದೆ, ಎಲ್ಲವನ್ನೂ ತಿಳ್ಕೊಂಡವನು ಅಂತ ಅರ್ಥ. ಒನ್ ಹೂ ನೋಸ್ ಎವ್ರಿಥಿಂಗ್ ಅಂತ ಅರ್ಥ. ದೇರ್ ಇಸ್ ನಥಿಂಗ್ ಮೋರ್ ಫಾರ್ ಹಿಮ್ ಟು ನೋ ಬಿಕಾಸ್ ಹಿ ಈಸ್ ಆಮ್ನಿಸಿಯೆಂಟ್. ಅವ್ರಿಗೆಲ್ಲ ಗೊತ್ತಿದೆ. ಪಂಡಿತ ಮಾನಿನಂ. ಪಂಡಿತ ಅಂದರೆ ಬುದ್ಧಿವಂತ. ಪಂಡಿತ ಮಾನಿನಂ, ಬುದ್ಧಿವಂತ ಅಂತ ತಿಳ್ಕೊತಾನೆ. ಹಿ ಥಿಂಕ್ಸ್ ಈಸ್ ಮೋಸ್ಟ್ ಇಂಟೆಲಿಜೆಂಟ್. ಆಚಾರ್ಯ ಹೇಳ್ತಾರೆ ಪಂಡಿತ ಮಾನಿನ ಅಂದರೆ ಎಲ್ಲ ಪಂಡಿತರು, ವಿದ್ವಾಂಸರು, ಬುದ್ಧಿವಂತರು ಕೃಷ್ಣನನ್ನು ಸ್ವೀಕರಿಸಿದ್ದಾರೆ. ದೇ ಹ್ಯಾವ್ ಅಕ್ಸೆಪ್ಟೆಡ್ ಕೃಷ್ಣ ಆಸ್ ಗಾಡ್. ಆವಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತದಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿ ಮೇ. ಭಗವದ್ಗೀತಾ 10ನೇ ಅಧ್ಯಾಯದಲ್ಲಿ ಅರ್ಜುನ ಹೇಳ್ತಾನೆ, ಕೃಷ್ಣ ನೀನೇ ಪರಂ ಬ್ರಹ್ಮ, ನೀನೇ ಪರಂ ಧಾಮ, ನೀನೇ ಪವಿತ್ರಂ ಪರಮಂ ಭವಾನ್, ನೀನು ಅತಿ ಉತ್ತಮವಾದವನು. ನಾನು ಹೇಳ್ತಾ ಇಲ್ಲ, ನಾನಷ್ಟೇ ಹೇಳ್ತಾ ಇಲ್ಲ, ಹಲವಾರು ಆಚಾರ್ಯರು ಕೂಡ ಹೇಳಿದ್ದಾರೆ. ಯಾರ್ಯಾರು ಹೇಳಿದ್ದಾರೆ? ಆಹುಸ್ತ್ವಾಂ ಋಷಯಃ ಸರ್ವೇ, ಎಲ್ಲ ಋಷಿಗಳು. ದೇವರ್ಷಿ ನಾರದಸ್ತದ, ದೇವರ್ಷಿ ಆದಂತಹ ನಾರದರು ಹೇಳಿದ್ದಾರೆ. ಅಸಿತ, ದೇವಲ, ವ್ಯಾಸ ಋಷಿಗಳು ಕೂಡ ಹೇಳಿದ್ದಾರೆ. ವಿಶ್ವವೇ ಬೋಲೆ और ಸ್ವಯಂ ನೀನೇ ಹೇಳ್ತಾ ಇದೀಯ. ಕೃಷ್ಣ himself is telling I am God, ಅಹಂ ಸರ್ವಸ್ಯ ಪ್ರಭವ. ಕೃಷ್ಣ ಮತ್ತಃ ಪರತರಂ ನಾನ್ಯತ್, ನನಗಿಂತಲೂ ಮಿಗಿಲಾದವರು ಯಾರೂ ಇಲ್ಲ, ನನಗಿಂತ ಮೇಲೆ ಯಾರೂ ಇಲ್ಲ ಅಂತ ಕೃಷ್ಣ ಹೇಳ್ತಾರೆ. ಸೊ ಹೂ ಕ್ಯಾನ್ ಸೇ ಲೈಕ್ ದಿಸ್? ಎನಿಬಡಿ ಹಿಯರ್ ಕ್ಯಾನ್ ಸೇ? ಯಾರಾದ್ರೂ ಹೇಳ್ಬೋದಾ ನನಗಿಂತಲೂ ದೊಡ್ಡವರು ಯಾರೂ ಇಲ್ಲ ಅಂತ? ಯಾರಾದ್ರೂ ಸ್ಟೂಡೆಂಟ್ ಇರ್ತಾರೆ, ಸ್ಟೂಡೆಂಟ್ ಮೇಲೆ ಯಾರು ಟೀಚರ್ ಇರ್ತಾರೆ, ಟೀಚರ್ ಮೇಲೆ ಪ್ರಿನ್ಸಿಪಲ್ ಇರ್ತಾರೆ, ಪ್ರಿನ್ಸಿಪಲ್ ಮೇಲೆ ಯಾರು ಇರ್ತಾರೆ? ಗೌರ್ಮೆಂಟ್ ಎಜುಕೇಷನ್ ಬೋರ್ಡ್ ಇರ್ತದೆ, ಅವ್ರ ಮೇಲೆ ಎಜುಕೇಷನ್ ಮಿನಿಸ್ಟರ್ ಇರ್ತಾರೆ, ಅವ್ರ ಮೇಲೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ.
ಅವರ ಮೇಲೆ ಪ್ರೈಮ್ ಮಿನಿಸ್ಟರ್ ಮೇಲೆ ಯಾರು ದೇವರು? ಕೃಷ್ಣ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಎಂಟೈರ್ ಯೂನಿವರ್ಸ್, ರೈಟ್? ಸೊ ಈ ರೀತಿ ಹೈರಾರ್ಕಿ ಇದೆ. ಯಾರ ಮೇಲೆ ಯಾರು ಇಲ್ವೋ ಅವರೇ ದೇವರು. ಅಸಮ ಊರ್ಧ್ವ, ಅವರಿಗೆ ಸಮಾನವಾದವರು ಯಾರೂ ಇಲ್ಲ, ಅವ್ರಿಗಿಂತಲೂ ದೊಡ್ಡವರು ಯಾರೂ ಇಲ್ಲ. ಅದು ದೇವರ ಒಂದು ಡೆಫಿನೇಷನ್. ಅಸಮ ಊರ್ಧ್ವ, ಅವ್ರಿಗಿಂತ ಸಮಾನವಾದವರು ಯಾರೂ ಇಲ್ಲ, ದೊಡ್ಡವರು ಯಾರೂ ಇಲ್ಲ. ಸೊ ಅಂತಹ ವ್ಯಕ್ತಿಗೆ ದೇವರು ಅಂತ ನಾವು ಕರಿತೀವಿ. ಸೊ ಪಂಡಿತ ಮಾನಿನ, ಸೊ ಪಂಡಿತರು ಕೃಷ್ಣನ ಗೌರವವನ್ನು ತೋರಿಸ್ತಾರೆ. ಕೃಷ್ಣಂ ಮರ್ತ್ಯಂ ಉಪಾಸತ್ಯ ಗೋಪಾಮೇ ಚಕ್ರು. ಕೃಷ್ಣ ಇಸ್ ಆಲ್ ಅಟ್ರಾಕ್ಟಿವ್ ಅಬ್ಸಲ್ಯೂಟ್ ಟ್ರುತ್. ಪರಮ ಕೃಷ್ಣ ಶಬ್ದಕ್ಕೆ ಅರ್ಥ ಒಂದಿದೆ, ಎಲ್ಲರನ್ನ ಆಕರ್ಷಣೆ ಮಾಡುವನು. ಆಕರ್ಷತಿ ಇತಿ ಕೃಷ್ಣ. ಸೊ ಕೃಷ್ಣ ಇಸ್ ಮೋಸ್ಟ್ ಬ್ಯೂಟಿಫುಲ್. ಎಲ್ಲರೂ ಆಕರ್ಷಿತರಾಗ್ತಾರೆ ಕೃಷ್ಣನನ್ನು ನೋಡಿ. ಶ್ಯಾಮ ಸುಂದರ, ಮೂರು ಮುಕುಟ, ವಂಶೀಧಾರಿ ಗೋಪಾಲ ಕೃಷ್ಣನನ್ನು ನೋಡಿ ಇಡೀ ಜಗತ್ತು ಮೋಹಿತವಾಗುತ್ತೆ. ಅದಕ್ಕೆ ಕೃಷ್ಣನಿಗೆ ಇನ್ನೊಂದು ಹೆಸರು ಮದನ ಮೋಹನ. ಮದನ ಅಂದರೆ ಸಾಮಾನ್ಯ ಸ್ತ್ರೀ ಪುರುಷರ ಮಧ್ಯೆ ಉಂಟು ಮಾಡುವಂತಹ ಆಕರ್ಷಣೆ. ಆ ಆಕರ್ಷಣೆ ಮದನನಿಂದ ಬರುತ್ತೆ. ಆದರೆ ಕೃಷ್ಣ ಮದನ ಮೋಹನ, ಮದನನನ್ನು ಮೋಹಿತಗೊಳಿಸುವಂತಹ ಶಕ್ತಿ ಕೃಷ್ಣನಲ್ಲಿದೆ. ಸೊಮ್ಮೆ ಮದನ ಬೃಂದಾವನಕ್ಕೆ ಬರ್ತಾನೆ ಕೃಷ್ಣನ ಮೇಲೆ ತನ್ನ ಬಾಣವನ್ನು ಪ್ರಯೋಗ ಮಾಡೋದಕ್ಕೆ, ರೈಟ್? ಸೊ ಮದನ ಈಸ್ ಲೈಕ್ ಕ್ಯೂಪಿಡ್, ಇಂಗ್ಲೀಷಲ್ಲಿ ಕ್ಯೂಪಿಡ್ ಅಂತ ಕರೀತಾರೆ. ಸೊ ಹಿ ಹ್ಯಾಸ್ ಎ ಶುಗರ್ ಕೇನ್ ಬೋಮ್ ಆ್ಯಂಡ್ ಪುಷ್ಪ ಬಾಣ ತಗೊಂಡು ಎಲ್ಲರೂ ಹೃದಯಕ್ಕೆ ಹೊಡಿತಾ ಇರ್ತಾನೆ. ಫಿಲ್ಮಲ್ಲಿ ನೋಡ್ತೀವಲ್ಲ, ಫಸ್ಟ್ ಸೈಟ್, ಲವ್ ಎಟ್ ಫಸ್ಟ್ ಸೈಟ್. ಅದು ಯಾರಿಂದ ಬರುತ್ತೆ? ಅದು ಮದನನ ಬಾಣದಿಂದ ಹೊಡೆಯುತ್ತೆ. ಅದಕ್ಕೆ ವೆನ್ ಸಮ್ ಲವರ್ಸ್ ಆರ್ ದೇರ್ ದೇ ಡ್ರಾ ಎ ಹಾರ್ಟ್, ಅದು ಮಧ್ಯದಲ್ಲಿ ಒಂದು ಬಾಣ. ಅದು ಯಾರ ಬಾಣ? ಮದನನ ಬಾಣ, ರೈಟ್? ಇಟ್ ಗಿವ್ಸ್ ಹ್ಯಾಪಿನೆಸ್ ಬಟ್ ಇಟ್ ಗಿವ್ಸ್ ಪೇನ್ ಆಲ್ಸೋ. ನೋವು ಕೂಡ ಉಂಟು, ರೈಟ್? ಇಂಗ್ಲೀಷಲ್ಲಿ ಒಂದು ಪ್ರಾಬ್ಲಮ್ ಇದೆ, ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ಇಡೀ ಜಗತ್ತನ್ನ ವಶದಲ್ಲಿ ಇಟ್ಕೊಂಡಿರುವಂತಹ ಮದನ ಕೃಷ್ಣನ ಮೇಲೆ ತನ್ನ ಬಾಣವನ್ನು ಪ್ರಯೋಗಿಸೋದಕ್ಕೆ ಬರ್ತಾನೆ. ಕೃಷ್ಣ ಒಂದು ವೃಕ್ಷದ ಕಡೆಯಲ್ಲಿ ಕೂತ್ಕೊಂಡು ಕೊಡೋದನ್ನು ಹೋಗ್ತಾ ಇದ್ದ. ಮದನ ತನ್ನ ಬಾಣವನ್ನು ರೆಡಿ ಮಾಡ್ಕೊಂಡು ಬಂದ. ಕೃಷ್ಣನ ಕಡೆ ತಿರುಗಿ ನೋಡಿದ. ನೋಡ್ತಾ 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 ಮೂರ್ಛಿತನಾಗಿ ಬಿದ್ದುಬಿಟ್ಟ. He fell unconscious, seeing the beauty of Krishna. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ. ಯು ಕೀಪ್ ಕೋಟಿ ಕೋಟಿ ಕ್ಯೂಪಿಡ್ಸ್, ಮದನರನ್ನು ಒಂದು ಕಡೆ ಇಡಿ, ಅವರ ಸೌಂದರ್ಯ, ಒಟ್ಟು ಸೌಂದರ್ಯವನ್ನು. ಇನ್ನೊಂದು ಕಡೆ ಕೃಷ್ಣ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ. ಕೃಷ್ಣ ಇಸ್ ಮೋರ್ ಬ್ಯೂಟಿಫುಲ್ ದೆನ್ ಮಿಲಿಯನ್ಸ್ ಆಫ್ ಕ್ಯೂಪಿಡ್ಸ್. ಅಂತಹ ಒಂದು ಸೌಂದರ್ಯ ಕೃಷ್ಣ. ಸೊ ಅದಕ್ಕೆ ಸರ್ವ ಆಕರ್ಷಕ ಕೃಷ್ಣ. ಸೊ ಆಚಾರ್ಯ ಹೇಳ್ತಾರೆ, ಕೃಷ್ಣ ಅಂದರೆ ಸರ್ವ ಆಕರ್ಷಕ. ಸೊ ಎಲ್ಲ ಗೋಪಾಲಕರನ್ನು ಆಕರ್ಷಿತಗೊಳಿಸಿದ್ದಾರೆ. ದೆನ್ ಮರ್ತ್ಯಂ. ಸೊ ಮರ್ತ್ಯಂ ಅಂದರೆ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಆದರೂ ಕೂಡ ಈ ಮರ್ತ್ಯ ಲೋಕದಲ್ಲಿ ಅವತರಿಸ್ತಾನೆ ನಮಗೋಸ್ಕರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮಿ. ಸೃಜಾಮಿ ಅಂದರೆ ಈ ಮನುಷ್ಯ ಸೃಜಾಮಿ ಅಹಂ ಅಂತ ಕೃಷ್ಣ ಅಂತಾನೆ. ಸೊ ಈ ರೀತಿ ಹಲವಾರು ಶ್ಲೋಕಗಳಿದೆ. ಸೊ ಇಂದ್ರ ಹೇಳ್ತಾನೆ, ದುನುದಾ ಶ್ರೀಮದ ಸ್ತಂಭಂ. ಈ ವ್ರಜವಾಸಿಯರ ಗರ್ವವನ್ನು ಮುರಿ. ಪಶೂನ್ ನಯದ ಸಂಶಯ. ಎಲ್ಲ ಪಶುಗಳನ್ನ ನಾಶ ಮಾಡಿ. ಇಂದ್ರ ಎಂತಹ ಒಂದು ಆದೇಶ ಕೊಟ್ಟು ನೋಡಿ. ಅಹಂ ಚ ಐರಾವತಂ ನಾಗಂ. ನಾನು ಕೂಡ ಐರಾವತದ ಮೇಲೆ ಬರ್ತೀನಿ. ಆರುಹ್ಯ ಅನುವ್ರಜೆ ವ್ರಜಂ ಮರುತ್ಕಣೈಹಿ ಮಹಾವೇಗೈಹಿ ನಂದಗೋಷ್ಠಾಜಿಕಾಂಶಯ. ನಾನು ಮರುದ್ಗಣ ಅಂದರೆ ವಾಯುದೇವರ ಜೊತೆ ಕೂಡ ಬರ್ತೀನಿ. ಮರುತ್ ಸರ್ ವಿಂಡ್ ಗಾಡ್ಸ್. ನಾನು ಬರ್ತೀನಿ ಐರಾವತದ ಮೇಲೆ, ಮರುತರು ಬರ್ತಾರೆ, ನೀವು ಕೂಡ ಬನ್ನಿ, ಎಲ್ಲರೂ ಒಟ್ಟಿಗೆ ಅಟ್ಯಾಕ್ ಮಾಡೋಣ. ಮಡೆ, ಮಾರುತ
ಮತ್ತು ಇಂದ್ರನ ವಜ್ರದಿಂದ ಮಿಂಚು ಬರುತ್ತೆ, ಮಿಂಚು ವಜ್ರ. ಆ ವಜ್ರಪಾತದಿಂದ ಸಿಡಿಲು ಬಿದ್ದಾಗ ಬಂಡೆಗಳು ಕೂಡ ಪುಡಿ ಪುಡಿ ಆಗ್ತವೆ. ಸೊ ಇಂದ್ರ ವಜ್ರಪಾತ ಮಾಡ್ತಾ ಇದ್ದ, ಸಂವರ್ಧಕ ಮಳೆ ಸುರಿಸ್ತಾ ಇದ್ರು, ಮರುದ್ಗಣರು ಗಾಳಿ ಬೀಸ್ತಾ, ಚಂಡಮಾರುತ ಬೀಸ್ತಾ ಇದ್ರು. 3-4 ಅಟ್ಯಾಕ್. ಯಾರ ಮೇಲೆ? ಚಿಕ್ಕ ಕಾಡಿನ ಮೇಲೆ ಅಟ್ಯಾಕ್ ಆಯಿತು. ಈ ರೀತಿ ಅಟ್ಯಾಕ್ ಆದ ತಕ್ಷಣ ವೃಂದಾವನದ ಮೇಲೆ ಆಕಾಶದಲ್ಲಿ ಮೋಡಗಳು ಆವರಿಸಿದು, ಕತ್ತಲು ಮೂಡಿತು. ಅಂತಹ ಮೋಡಗಳು, ಕಪ್ಪು ಮೋಡಗಳು ಸೂರ್ಯನನ್ನು ಆವರಿಸುತ್ತಾರೆ. ಪೂರ ಕತ್ತಲಾಯಿತು, ಡಾರ್ಕ್. ಗುಡುಗು ಮಿಂಚು ಉಂಟಾಯಿತು. ಸೊ ಟಾರೆಂಟ್ಸ್ ಆಫ್ ರೈನ್, ಜಲಪಾತವಾಯಿತು. ತಕ್ಷಣ ನೆಲವೆಲ್ಲ ನೀರಾಯಿತು, ಎಲ್ಲ ನೀರು ಸೇರಿತು. ವಾಟರ್ ಅಷ್ಟು ನೀರು ಬಂತು. ಎಲ್ಲಿ ತೆಗ್ವಿದೆ, ಎಲ್ಲಿ ಮೇಲಿದೆ ಅನ್ನೋದು ಗೊತ್ತಾಗಲಿಲ್ಲ. ಎವ್ರಿವೇರ್ ದರ್ ಇಸ್ ವಾಟರ್ ವಾಟರ್ ವಾಟರ್, ಎಲ್ಲ ಕಡೆ ನೀರು. ಆಗ ಹಸುಗಳಿಗೆ, ಕರುಗಳಿಗೆ, ಎತ್ತುಗಳಿಗೆ ತುಂಬ ಆತಂಕ ಉಂಟಾಯಿತು. ಆಗ ಹೇಳ್ತಾರೆ, ಹಸುಗಳಿಗೆ ಇಲ್ಲಿ ಚರ್ಮ ಇರುತ್ತೆ, ತಮ್ಮ ಚರ್ಮದಿಂದ ಕರುಗಳನ್ನು ರಕ್ಷಣೆ ಮಾಡ್ತಾಯಿದ್ರು, ಹೋಲ್ಡಿಂಗ್. ಈ ರೀತಿ ಮತ್ತು ಎಲ್ಲ ಗೋಪಾಲಕರಿಗೆ, ಗೋಪಿಯರಿಗೆ ತುಂಬ ತೊಂದರೆ. ಅವೇನು ಪರಿಹಾರ? ವ್ರಜವಾಸಿಯರ ಒಂದು ಭಾವನೆ ಏನಂದರೆ, ಏನೇ ಕಷ್ಟ ಬಂದರೂ ಕೃಷ್ಣ ಹತ್ರ ಓಡೋಗ್ತಾರೆ. ಯಾಕಂದರೆ ಗರ್ಗಮುನಿಗಳು ಕೂಡ ಒಂದು ಭವಿಷ್ಯವಾಣಿ ಹೇಳಿದರು, ಕೃಷ್ಣನಿಗೆ ನಾರಾಯಣನ ಕೃಪೆ ಇದೆ. ಕೃಷ್ಣನೇ ನಾರಾಯಣ, ಆದರೆ ಗರ್ಗಮುನಿ ಹೇಳಿದ್ರು ಕೃಷ್ಣನ ಮೇಲೆ ನಾರಾಯಣ ವಿಶೇಷ ಅನುಗ್ರಹ ಇದೆ, ನಿಮ್ಮ ಬೃಂದಾವನವನ್ನು ಕಾಪಾಡ್ತಾನೆ. ಏನೇ ಕಷ್ಟ ಬಂದರೂ ಕೃಷ್ಣ ಕಾಪಾಡ್ತಾನೆ. ನಂದ ಮತ್ತೆ ಯಶೋಧ ಮಾತೆ ಕೂಡ ಕೃಷ್ಣನನ್ನ ಮಗ ಅಂತ ತಿಳ್ಕೊತಾ ಇದ್ರು, ಆದರೆ ಅವನಿಗೆ ವಿಶೇಷ ಅನುಗ್ರಹ ಇದೆ. ನಾರಾಯಣ ಕೃಷ್ಣನ ಮುಖಾಂತರ ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಭರವಸೆ ಇತ್ತು. ಎಲ್ಲರೂ ಕೃಷ್ಣನ ಹತ್ರ ಹೋಗ್ತಾರೆ. ಕೃಷ್ಣ ಕೃಷ್ಣ ಮಹಾಭಾಗ ತ್ವನ್ನಾಥಂ ಗೋಕುಲಂ ಪ್ರಭೋ ತ್ರಾತುಮರ್ಹಸಿ ದೇವಾನ್ನಃ ಕುಪಿತಾ ಭಕ್ತವತ್ಸಲ. ಮಹಾಭಾಗ್ಯವಂತನಾದ ಕೃಷ್ಣ 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 2 ಸಲ ಕೂಗ್ತಾ ಇದ್ದಾರೆ, ಕೃಷ್ಣ ಕೃಷ್ಣ. ಅರ್ಥೇನೋ ಒಂದು ರಿಕ್ವೆಸ್ಟ್ ಇದೆ ಅಂತ ಅರ್ಥ. ಕೃಷ್ಣ ಕೃಷ್ಣ ಮಹಾಭಾಗ ತ್ವನ್ನಾಥ ಗೋಕುಲಂ ಪ್ರಭು, ನೀನು ಗೋಕುಲದ ನಾಥ, ನೀನು ನಮ್ಮ ಒಡೆಯ. ತ್ರಾತುಮರ್ಹಸಿ ದೇವಾನ್ನಃ ಕುಪಿತಾ ಭಕ್ತವತ್ಸಲ. ದೇವತೆಗಳು ಕುಪಿತರಾಗಿದ್ದಾರೆ, ವೃಷ್ಟಿ ಆಗ್ತಾ ಇದೆ, ಮಳೆ ಸುರಿತಾ ಇದೆ. ತ್ರಾತುಂ, ದಯವಿಟ್ಟು ಕಾಪಾಡು. ಭಕ್ತವತ್ಸಲ, ನೀನು ಭಕ್ತವತ್ಸಲ. ಸೊ ಇದೊಂದು ಅರ್ಥಭರಿತವಾದಂತಹ ಹೆಸರು. ಕೃಷ್ಣನಿಗೆ ಭಕ್ತವತ್ಸಲ ಅಂತ ಕರೀತಾರೆ. ಭಕ್ತರ ಮೇಲೆ ಅತಿಯಾದ ಅನುಕಂಪ. ಬೇರೆಯವ್ರ ಮೇಲೆ ಕೂಡ ಸಮದೃಷ್ಟಿಯನ್ನ ಕೃಷ್ಣ ಇಟ್ಕೊಂಡಿರ್ತಾನೆ, ಆದರೆ ಭಕ್ತರ ಮೇಲೆ ವಿಶೇಷವಾದಂತಹ ಒಂದು ಕೃಪೆ. ರೈಟ್? ಫಾರ್ ಎಕ್ಸಾಂಪಲ್, ಒಂದು ಸ್ಕೂಲ್ ಇದೆ, ಸ್ಕೂಲಲ್ಲಿ ಹಲವಾರು ಮಕ್ಕಳು ಕಲಿತಾ ಇರ್ತಾರೆ, ಸೋಮನಿ ಚಿತ್ರ. ಆದರೆ ಪ್ರಿನ್ಸಿಪಲ್ ಮಗ ಕೂಡ ಅಲ್ಲೇ ಕಲಿತಾ ಇದ್ರೆ ಸ್ವಲ್ಪ ವಿಶೇಷ ಒಂದು ಅಫೆಕ್ಷನ್ ಇರುತ್ತೆ. ರೈಟ್? ಅದೇ ರೀತಿ ಕೃಷ್ಣ ಕೂಡ ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ನೋಡ್ತಾನೆ. ಆದರೆ ಯಾರು ಕೃಷ್ಣನಿಗೆ ಶರಣಾಗಿದ್ದಾರೆ, ಸಂಪೂರ್ಣವಾಗಿ ಕೃಷ್ಣ ಮೇಲೆ ನಿರ್ಭರರಾಗಿದ್ದಾರೆ, ಅವರ ಮೇಲೆ ವಿಶೇಷ ಅನುಗ್ರಹ. ಅದರ ಅರ್ಥ ಏನು? ಪರ್ಸನಲ್ ಅಟೆನ್ಷನ್ ಕೊಡ್ತಾನೆ ಕೃಷ್ಣ. ಬೇರೆ ಭಕ್ತರಿಗೆ ದೇವತೆಗಳು ಮತ್ತು ಈ ಥರ ಏಜೆನ್ಸಿ ಮುಖಾಂತರ ಕೃಷ್ಣ ನೋಡ್ಕೊತಾನೆ ಅವರ ಯೋಗಕ್ಷೇಮವನ್ನು. ಆದರೆ ಭಕ್ತರ ಯೋಗಕ್ಷೇಮವನ್ನು ಸ್ವಯಂ ಖುದ್ದಾಗಿ ಕೃಷ್ಣನೇ ಬಂದು ನೋಡ್ಕೊತಾನೆ. ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.
ಯೋಗಕ್ಷೇಮ. ಯಾರು LIC ಅವರು ಇದ್ದಾರೆ ಇಲ್ಲಿ? LIC ಫಾರ್ಮುಲಾ ಇದೆ, ಯೋಗಕ್ಷೇಮ. ಯಾರು ಯೋಗಕ್ಷೇಮ? LIC ಪಾಲಿಸಿ ನಮ್ಮ ಯೋಗಕ್ಷೇಮ ನೋಡ್ಕೊಂತ ಅಂತ ಹೇಳುತ್ತೆ, ಆದರೆ ನಮ್ದಲ್ಲ. ನಾವು ಯಾರು ಬಿಟ್ಟು ಹೋಗ್ತೀವಿ ಅವರಿಗೋಸ್ಕರ ಯೋಗಕ್ಷೇಮ. ಬೆನಿಫಿಷಿಯರ್ಸ್ಗೆ ಸಿಗುತ್ತೆ. ಬಟ್ ಕೃಷ್ಣ ಸೇಸ್ ಯೋಗಕ್ಷೇಮ ವಹಾಮ್ಯಹಂ, ನಾನು ನನ್ನ ಭಕ್ತರ ಯೋಗಕ್ಷೇಮವನ್ನು ನೋಡ್ತೀನಿ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಟೈಮ್ ಕತೆ ಹೇಳಿದ್ದ ಗೀತಾ ಪಾಂಡ ಅಂತ ಒಬ್ಬರು ಭಕ್ತರಿದ್ರು ಜಗನ್ನಾಥಪುರಿಯಲ್ಲಿ. ಆ ಗೀತಾ ಪಾಂಡ ಪ್ರತಿದಿನ ಭಗವದ್ಗೀತೆಯನ್ನು ಓದ್ತಾ ಇದ್ರು. ಆದರೆ ತುಂಬ ಬಡವರಾಗಿದ್ದರು. ಅವ್ರ ಮನೆಯಲ್ಲಿ ತಿನ್ನೋದಕ್ಕೂ ಏನೂ ಇರಲಿಲ್ಲ, ಅಂತಹ ಬಡತನದ ಪರಿಸ್ಥಿತಿ. ಆಗ ಹೆಂಡತಿ ಮನೆಯಲ್ಲಿ ತುಂಬ ಕೋಪ, ಏನು ನೀವು ಕೆಲಸ ಮಾಡೋದಿಲ್ಲ, ತರೋದಿಲ್ಲ, ಮನೆಯಲ್ಲಿ ಅಡುಗೆ ಮಾಡೋಕ್ಕೇನು ಇಲ್ಲ, ಮಕ್ಕಳೆಲ್ಲ ಹಸ್ಕೊಂಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ ನೀವು? ಅವ್ರು ಗೀತೆ ಓದ್ತಾ ಇದ್ರು. ಅವ್ರಿಗೆ ವಿಶ್ವಾಸ ಇತ್ತು ಭಗವಂತ ನಮಗೆ ಏನು ಬೇಕೋ ಅದು ಕಳಿಸ್ತಾನೆ ಅಂತ. ಸೊ ವೆರಿ ಹ್ಯಾಪಿಲಿ ರೀಡಿಂಗ್ ಗೀತಾ. ಆದರೆ ಹೆಂಡತಿ ಬೈತಾ ಇರೋದನ್ನು ನೋಡಿ ಅವ್ರಿಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಮನೆ ಬಿಟ್ಟು ಹೋಗ್ತಾರೆ, ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ, ಸ್ನಾನ ಮಾಡ್ಕೊಂಡು ಬರೋಣ ಅಂತ. ಆಗ ಅವರು ಗಂಡ ಹೊರಗಡೆ ಹೋದಾಗ ಬಾಗಿಲು ಮುಚ್ಕೊಂಡು ಇವಳು ಒಳಗಡೆ ಕೆಲಸ ಮಾಡ್ತಾ ಇದ್ಲು. ಬಾಗಿಲ ಹತ್ರ ಯಾರೋ ಬರ್ತಾರೆ, ನಾಕ್ ಮಾಡ್ತಾರೆ. ನಾಕ್ ಮಾಡಿದಾಗ ಡೋರ್ ತೆಗಿತಾರೆ, ತೆಗೆದು ನೋಡ್ತಾರೆ, ಇಬ್ಬರು ಹುಡುಗರು ಬಂದಿದ್ದಾರೆ. ತಲೆ ಮೇಲೆ ಭಾರ ಹೊತ್ಕೊಂಡ್ ಬಂದಿದ್ದಾರೆ. ಯಾರು ನೀವು ಅಂತ ಕೇಳಿದಾಗ, ಇಲ್ಲ ನಿಮ್ಮ ಮನೆಯವರು ಕಳಿಸಿದ್ದಾರೆ, ಇದೆಲ್ಲ ಅಡುಗೆ ಸಾಮಗ್ರಿ, ಅಕ್ಕಿ, ಗೋಧಿ ಹಿಟ್ಟು, ಸಕ್ಕರೆ, ತುಪ್ಪ, ಬೆಲ್ಲ ಎಲ್ಲ ಇತ್ತು. ಅವ್ರು ಇಷ್ಟೊಂದು ಕಳಿಸಿದ್ದಾರೆ, ಒಳ್ಳೆ ಗಂಡ, ಚೆನ್ನಾಗಿ ನೋಡ್ಕೊತಾನೆ ನಾವು. ಅದನ್ನೆಲ್ಲ ಇಟ್ಬಿಟ್ಟು ಕೆಳಗೆ ಇಟ್ಬಿಟ್ಟು ಇವರು ನಾವು ಹೋಗ್ತೀವಮ್ಮ ಅಂತ ಇವರು, ಇಲ್ಲ ವೇಟ್ ಮಾಡಿ, ನಾವು ಅಡುಗೆ ಮಾಡ್ತೀನಿ, ನೀವು ತಿನ್ಕೊಂಡು ಹೋಗಿ. ಇಲ್ಲ ತುಂಬ ಲೇಟ್ ಆಗ್ತಿದೆ, ನಾವು ಬರ್ತೀವಿ. ಅವ್ರು ಹಿಂದೆ ತಿರುಗಿ ಹೋಗ್ತಾ ಇದ್ರು, ನೋಡ್ತಾರೆ ಬರೀ ಅಂಗವಸ್ತ್ರ ಮಾತ್ರ ಹಾಕೊಂಡಿದ್ರು. ಸೊ ಬೆನ್ನಿನ ಮೇಲೆ ಕೆಲವೊಂದು ರೇಖೆಗಳಿತ್ತು, ಲೈನ್ಸ್ ಇತ್ತು. ಏನಿದು, ಯಾಕೆ ನಿಮ್ಗೆ ಲೈನ್ಸ್ ಬಂದಿದೆ? ಇಲ್ಲ ಇದು ಹಂಗೆ ಸ್ವಲ್ಪ ಪೆಟ್ಟಾಯಿತು ಅಂತ ಹೋಗ್ಬಿಡ್ತಾರೆ. ಇವಳು ಮನೆಯಲ್ಲಿ ಅಡುಗೆ ಮಾಡ್ತಾಳೆ, ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿರ್ತಾಳೆ. ಆಗ ಸ್ವಲ್ಪ ಹೊತ್ತಿನಿಂದ ಗಂಡ ಬರ್ತಾನೆ. ನೋಡ್ತಾನೆ ಎಲ್ಲ ಫುಲ್ ಫೀಸ್ಟ್ ರೆಡಿ ಆಗಿದೆ, ಹಬ್ಬದ ಊಟ ರೆಡಿ. ಏನಿದೆ, ಎಲ್ಲಿಂದ ಬಂತು? ನೀವೇ ಕಳಿಸಿದ್ರಲ್ಲ. ಇಬ್ಬರು ಹುಡುಗರು ಎತ್ಕೊಂಡ್ಬಂದಿದ್ರು ಎಲ್ಲ ಸಾಮಾನು. ಹೌದಾ, ಯಾರು ಬಂದಿದ್ರು? ಒಬ್ಬ ಬಿಳಿ ಹುಡುಗ, ಇನ್ನೊಬ್ಬ ಕಪ್ಪು ಹುಡುಗ, ಬ್ಲ್ಯಾಕ್ ಆ್ಯಂಡ್ ವೈಟ್. ಆಗ ಇವ್ರಿಗೆ ಹೊಡೆಯುತ್ತೆ, ಕೃಷ್ಣ ಬಲರಾಮ, ಸ್ವಯಂ ಕೃಷ್ಣ ಬಲರಾಮರೇ ಬಂದು, ಜಗನ್ನಾಥ ಬಲದೇವರೇ ಬಂದು ಮನೆಗೆ ಹೋಮ್ ಡೆಲಿವರಿ ಮಾಡಿದ್ದಾರೆ. ಗೀತಾ ಪಾಂಡನಿಗೆ ತುಂಬ ಆ್ಯಕ್ಚುಲಿ ಅಂತಂದರೆ ಸಂಕೋಚ ಆಯಿತು. ದೇವರಿಂದ ನಾವು ಸೇವೆ ತೊಗೊತಾ ಇದ್ದೀವಲ್ಲ, ಇದು ಸರಿಯಲ್ಲ. ಆಗ ಅವಳಿಗೆ ಹೇಳ್ತಾರೆ, ಕೃಷ್ಣ ಬಲರಾಮ ಸಾಕ್ಷಾತ್ ಭಗವಂತರೇ ಬಂದಿದ್ರು. ಹೌದಾ? ಅದೇ ಒಂದು ವಿಷಯ, ಅವರು ಹಿಂತಿರುಗಿ ಹೋಗುವಾಗ ಬೆನ್ನ ಮೇಲೆ ಸ್ವಲ್ಪ ಗಾಯ ಆಗಿತ್ತು. ಏನದು? ಆ್ಯಕ್ಚುಲಿ ಹೆಂಡತಿ ಆ ಗೀತೆ ಮೇಲೆ ಲೈನ್ ಸ್ಟ್ರೈಕ್ ಮಾಡಿಬಿಟ್ಟಿದ್ದು. ಏನು ಗೀತೆ ಓದ್ತಾ ಇರ್ತೀವಿ, ಏನು ಉಪಯೋಗ ಗೀತೆ ಓದೋದ್ರಿಂದ? ಶಿ ವಾಸ್ ವೆರಿ ಆ್ಯಂಗ್ರಿ. ಇಬ್ಬರು ಲೈನ್ಸ್ ಒಂದು ಗೀತಾ ಕಟ್ ಮಾಡಿದ್ರು ಶ್ಲೋಕಗಳನ್ನು. ಆ್ಯಂಡ್ ಭಗವದ್ಗೀತೆ ಇಸ್ ನಾಟ್ ಡಿಫ್ರೆಂಟ್ ದೆನ್ ಕೃಷ್ಣ. ಭಗವದ್ಗೀತೆ ಮತ್ತು ಕೃಷ್ಣ ಅಭಿನ್ನ. ಸೊ ಆ ಗೀತೆ ಮೇಲೆ ಹಾಕಿದರೆ ಕೃಷ್ಣನ ಬೆನ್ನಿನ ಮೇಲೆ ನೋಡಿದೆ. ಇದನ್ನು ಕೇಳೋಳಿಗೆ ಭಯ ಆಯಿತು, ಅಯ್ಯೋ ನಾನು ಅಪರಾಧ ಮಾಡಿಬಿಟ್ಟೆ ಅಂತ. ನನ್ನ ಶಿ ರಬ್ಸ್ ದ ಲೈನ್ಸ್, ಅಳಿಸ್ತಾಳೆ. ಈ ಕಥೆಯಲ್ಲಿ ಏನರ್ಥ ಆಗುತ್ತೆ? ಯೋಗಕ್ಷೇಮ ವಹಾಮಿ ಅಹಂ. ಕೃಷ್ಣ ಖುದ್ದಾಗಿ ಭಕ್ತರ ಸಂರಕ್ಷಣೆಯನ್ನು ಮಾಡ್ತಾನೆ. ಈ ರೀತಿ ಹಲವಾರು ಕಥೆಗಳಿವೆ, ರೈಟ್? ಸೊ ದ್ರೌಪದಿ ಕಷ್ಟದಲ್ಲಿದ್ದಾಗ ಸ್ವಯಂ ಕೃಷ್ಣನೇ ಸೀರೆ ರೂಪದಲ್ಲಿ ಬಂದು ಅವಳ ಮಾನವನ್ನು ರಕ್ಷಿಸಿದ. ಗಜೇಂದ್ರ ಕಷ್ಟದಲ್ಲಿದ್ದಾಗ ಸ್ವಯಂ ವಿಷ್ಣು ಭಗವಂತ ಗರುಡನ ಮೇಲೆ ಆರೂಢರಾಗಿ ಒಂದು ಚಕ್ರದಿಂದ ಮೊಸಳೆಯನ್ನು ಕೊಂದ, ಗಜೇಂದ್ರನನ್ನು ಕಾಪಾಡಿದ, ರೈಟ್? ಇದು ಹಲವಾರು ಕಥೆಗಳು. ಪಾಂಡವರು ಕಷ್ಟದಲ್ಲಿದ್ದಾಗ, ಅರ್ಜುನ ಕಷ್ಟದಲ್ಲಿದ್ದಾಗ ಸ್ವಯಂ ಕೃಷ್ಣನೇ ಸುದರ್ಶನ ಚಕ್ರವನ್ನು ಬಿಟ್ಟು, ರೈಟ್, ಜಯದ್ರಥನಿಂದ ಕಾಪಾಡಿದ, ರೈಟ್? ಹಲವಾರು ಕಥೆಗಳಿವೆ. ಸೊ ಯೋಗಕ್ಷೇಮ ವಹಾಮಿ ಅಹಂ. ಸೊ ಬ್ರಜವಾಸಿಯರು ಕೂಡ ದುಃಖದಲ್ಲಿದ್ದಾರೆ, ಭಕ್ತವತ್ಸಲ ದಯವಿಟ್ಟು ನಮ್ಮನ್ನು ಕಾಪಾಡುವಂತ ರಿಕ್ವೆಸ್ಟ್ ಮಾಡಿದಾಗ ಕೃಷ್ಣ ಏನು ಮಾಡ್ತಾನೆ? ಕೃಷ್ಣ ಡೋಂಟ್ ಫಿಯರ್, ಹೆದರಬೇಡಿ,
ನಾನು ನಿಮ್ಮ ರಕ್ಷಣೆ ಮಾಡ್ತೀನಿ ಅಂತ. ಇಂದ್ರನಿಂದ ಈ ಒಂದು ಆತಂಕ ಉಂಟಾಗಿದೆ. ಇಂದ್ರನೇ ಇದಕ್ಕೆ ಕಾರಣ. ಈಗ ಇಂದ್ರನ ಮಾನಭಂಗ ಮಾಡುವುದಕ್ಕೆ ಫಸ್ಟ್ ಸ್ಟೆಪ್ ಏನಾಯಿತು? ಗೋವರ್ಧನ ಪೂಜೆ ಮಾಡಿದ್ರು. ಸೆಕೆಂಡ್ ಸ್ಟೆಪ್, ಸೆಕೆಂಡ್ ಲೆವೆಲಲ್ಲಿ ವ್ರಜವಾಸಿಯರ ರಕ್ಷಣೆ ಮಾಡಿದ್ರು. ಹೇಗೆ? ಸರಳವಾಗಿ ಇಡೀ ಗೋವರ್ಧನ ಬೆಟ್ಟವನ್ನು ತನ್ನ ಎಡಗೈಯಿನ ಕಿರಿಬೆರಳಲ್ಲಿ 7 ದಿವಸ ಈ 7 ರಾತ್ರಿ ಎತ್ತಿಡಿದು ಕೃಷ್ಣ ವ್ರಜವಾಸಿಯರಿಗೆ ರಕ್ಷಣೆಯನ್ನು ಕೊಟ್ಟ. ಏಯ್ಟೀನ್ತ್ ಶ್ಲೋಕ. ತಸ್ಮಾನ್ ಮಚ್ಚರಣಂ ಗೋಷ್ಠಂ ಮನ್ನಾಥಂ ಮತ್ಪರಿಗ್ರಹಂ ಗೋಪಾಯೇ ಸ್ವಾತ್ಮಯೋಗೇನ ಸೋಯಂ ಮೇ ವ್ರತ ಆಹಿತಃ. ತಸ್ಮಾತ್ ಮಚ್ಚರಣಂ ಗೋಷ್ಠಂ. ಇಡೀ ಊರು ನನ್ನ ಆಶ್ರಯವನ್ನು ತಗೊಂಡಿದೆ. ಮನ್ನಾಥನ್, ನನ್ನನ್ನು ನಾಥನಂತ, ಮಾಸ್ಟರ್, ಸ್ವಾಮಿ ಅಂತ ಸ್ವೀಕರಿಸಿದ್ದಾರೆ. ರೈಟ್. ಮತ್ ಪರಿಗ್ರಹಂ. ರೈಟ್. ದೇರ್ ಓನ್ ಮೈ ಓನ್ ಫ್ಯಾಮಿಲಿ. ಇವರೆಲ್ಲ ನನ್ನ ಕುಟುಂಬ. ಈ ಕುಟುಂಬದವರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಐ ಶುಡ್ ಬಿ ದ ಪ್ರೊಟೆಕ್ಷನ್. ಗೋಪಾಯೇ ಸ್ವಾತ್ಮಯೋಗಿನ. ನಾನು ರಕ್ಷಣೆಯನ್ನು ಕೊಡ್ತೀನಿ. ಗೋಪಾಯ ಅಂದರೆ ರಕ್ಷಣೆ ಕೊಡ್ತೀನಿ. ಆತ್ಮಯೋಗ್ಯನ, ನನ್ನ ಸ್ವಯಂ ನಾನೇ ಖುದ್ದಾಗಿ ಹೋಗಿ ಇವರಿಗೆ ರಕ್ಷಣೆ ಕೊಡ್ತೀನಿ ಅಂತ ಕೃಷ್ಣ ಸಂಕಲ್ಪವನ್ನು ಮಾಡ್ತಾನೆ. ಸೊ ಅಯಂ ಮೇ ವ್ರತ ಆಹಿತಃ. ಇದು ನನ್ನ ವ್ರತ. ಐ ಹ್ಯಾವ್ ಟೇಕನ್ ಎ ವೋ ಟು ಪ್ರೊಟೆಕ್ಟ್ ಮೈ ಡಿವೋಟೀಸ್. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ಏನಂದ್ರೆ ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ನೀನು ಹೇಳು ನನ್ನ ಭಕ್ತ ಎಂದು ಅವನ ನಾಶ ಆಗುವುದಿಲ್ಲ. ಇದು ಕೃಷ್ಣನ ವ್ರತ. ಭಕ್ತರು ಎಷ್ಟೇ ಕಷ್ಟದಲ್ಲಿ ಕೃಷ್ಣ ಖುದ್ದಾಗಿ ಬಂದವರ ರಕ್ಷಣೆ ಮಾಡ್ತಾನೆ. ಯಾವ ರೂಪದಲ್ಲಿ ಬರ್ತಾನೆ, ಹೇಗೆ ಬರ್ತಾನೆ, ಯಾವಾಗ ಬರ್ತಾನೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ಕೃಷ್ಣ ಒಂದೇ ಬರ್ತಾನೆ. ಸೊ ದೆನ್ ಇವತ್ತೇ ಒಂದು ಮೆಸೇಜ್ ಹೋಗ್ತಾ ಇದೆ. ಬೆಲ್ಗಾಮಲ್ಲಿ ಒಬ್ಬರು ವರಿಷ್ಠ ಭಕ್ತರಿದ್ದರು, ನಂದಕುಮಾರ್ ಗುರು ಅಂತ, ನಂದ ಮಹಾರಾಜ್ ದಾಸ್ ಅಂತ. 3 ವರ್ಷದಿಂದ ಅವ್ರು ತೀರ್ಕೊಂಡ್ರು. ಮೊನ್ನೆ ಬೆಲ್ಗಾಮಲ್ಲಿ ಪರಮ ಪೂಜ್ಯ ರಾಧನಾಥ್ ಮಹಾರಾಜರಲ್ಲಿ ಹೋಗಿದ್ರು. ಅವರ ಮನೆಯಲ್ಲೇ ಅವರು ಉಳ್ಕೊಂಡಿದ್ರು ಮಹಾರಾಜರು. ಸೊ 3 ವರ್ಷದಿಂದ ಅವರು ಅವ್ರ ತಂದೆ ತೀರ್ಕೊಂಡಿದ್ರು. ಸೊ ಅವ್ರ ಮಕ್ಕಳೆಲ್ಲ ಇದ್ದರು ಮನೆಯಲ್ಲಿ. ಮಕ್ಕಳೆಲ್ಲ ಮಹಾರಾಜರು ಸೇವೆ ಮಾಡ್ತಾಯಿದ್ರು. ಸೊ ಮಹಾರಾಜರಿಗೆ ಇವರು ಹೇಳ್ತಾಯಿದ್ರು ಮಕ್ಕಳು, ನಮ್ಮ ತಂದೆ ಅಂತಿಮ ದಿನಗಳಲ್ಲಿದ್ದಾಗ ಮನೆಯಲ್ಲಿ ಅವರ ರೂಮಲ್ಲಿ ಎಲ್ಲ ಕೃಷ್ಣನ ಫೋಟೋಗಳನ್ನು ಹಾಕಿದ್ವಿ. ನೋಡಿದ ತಕ್ಷಣ ಕೃಷ್ಣನ ನೆನಪಾಗಬೇಕು ಅಂತ. ಮತ್ತು ವಿಶೇಷವಾಗಿ ಯಮುನಾ ದೇವಿ ಅವರಿಗೆ ತುಂಬ ಪ್ರಿಯವಾಗಿತ್ತು ನಂದ ಮಹಾರಾಜರಿಗೆ. ವೃಂದಾವನಕ್ಕೆ ಹೋದಾಗಲೇ ಯಮುನಾ ನದಿ ಸ್ನಾನ, ಯಮುನಾ ನದಿ ಸೇವೆ ಮಾಡ್ತಾಯಿದ್ವಿ, ಯಮುನಾ ನದಿ ಪೂಜೆ ಮಾಡ್ತಾಯಿದ್ರು ಅಂತ. ಯಮುನಾ ಈಸ್ ವೆರಿ ಡಿಯರ್ ಟು ಕೃಷ್ಣ. ಕಾಲಿಂದಿ, ಅವಳ ಇನ್ನೊಂದು ಹೆಸರು ಕಾಲಿಂದಿ. ಯಮರಾಜರ ತಂಗಿ ಯಮುನಾ. ಸೊ ಯಾರು ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾರೆ ಅವರು ಯಮರಾಜರ ಕಾಟ ಇರೋದಿಲ್ಲ. ಹೌದು ಸರ್. ಸೊ ಯಮುನಾ ನದಿ ತುಂಬ ಪ್ರಿಯವಾದವಳು. ಸೊ ಯಮುನಾ ದೇವಿ ಫೋಟೋ ಕೂಡ ಹಾಕಿದ್ರಂತಲ್ಲಿ. ಸೊ ಅವರು ತೀರ್ಕೊಳ್ಳುವ ಸ್ವಲ್ಪ ಸಮಯದ ಮುಂಚೆ, ಸುಮಾರು 2-3 ನಿಮಿಷದ ಮುಂಚೆ, ಸೊ ಫ್ಯಾನ್ ಪ್ರಭಾವದಿಂದ ಆ ಯಮುನಾ ನದಿ ದೇವಿಯ ಫೋಟೋ ಹಾರಿಬಿತ್ತು. ಅದು ಗಾಳಿಯಲ್ಲಿ ತೇಲಾಡ್ತಾ ಅವ್ರ ಎದೆ ಮೇಲೆ ಬಿತ್ತ. ಜಸ್ಟ್ ದೆನ್ ಆಫ್ಟರ್ 3 minutes ರೇ ಕೃಷ್ಣ ಅವ್ರ ಅಂತಿಮ ಉಸಿರನ್ನು ಬಿಟ್ಟರು. ವಂಡರ್ಫುಲ್ ಗ್ಲೋರಿಯಸ್ ಡಿಪಾರ್ಚರ್. ಭಗವಂತನ ನೆನಪ ಮಾಡ್ಕೊತ ಭಕ್ತರೆಲ್ಲ ಕೀರ್ತನೆ ಮಾಡ್ತಾಯಿದ್ರು. ಯಮುನಾ ನದಿ ಅನುಗ್ರಹ ಸಿಕ್ತು. ಯಮುನಾ ನದಿ ಲೆಫ್ಟ್. ವಂಡರ್ಫುಲ್. ಆಯ್ತು. ಸೊ ಕೃಷ್ಣ ಅವರು ಇಡೀ ಜೀವನ ಸೇವೆ ಮಾಡ್ತಾಯಿದ್ರು. ಇಸ್ಕಾನ್, ಬೆಲ್ಗಾಮ್ ಇಸ್ಕಾನಲ್ಲಿ ಅವರು ಇಡೀ ಜೀವನ ಭಗವಂತನ ಸೇವೆಯಲ್ಲಿ ಮುಡಿಪಾಗಿಟ್ಟಿದ್ರು. ಎಲ್ಲ ಭಕ್ತರ ಸೇವೆ ಮಾಡ್ತಾಯಿದ್ರು. ಪ್ರತಿಯೊಂದು ಫೆಸ್ಟಿವಲಲ್ಲಿ ಅವರು ತುಂಬ ದಾನವನ್ನು ಕೊಡ್ತಾಯಿದ್ರು ಮತ್ತು ಖುದ್ದಾಗಿ ಸೇವೆ ಕೂಡ ಮಾಡ್ತಾಯಿದ್ರು. ಈ ರೀತಿ ಭಗವಂತ ಅವರನ್ನು ನೆನಪಿಸ್ಕೊಂಡ. ಆಯ್ತು. ಇನ್ನೊಂದು ಕಥೆ ಇದೆ, ಹಲವಾರು ಕಥೆಗಳಿದೆ, ಹೇಳ್ತಾ ಹೋಗ್ಬೋದು. ಹೊರಗಿನ ಕಥೆಯಲ್ಲಿ ಇಸ್ಕಾನಲ್ಲಿ
ಲಾಸ್ಟ್ 50 ವರ್ಷದಲ್ಲಿ ಇರದಂಥ ಕಥೆಗಳು. ಯಾರೋ ಒಬ್ಬರು ಭಕ್ತರಿದ್ದರು, ಅವರು ವೆಲ್ ವಿಷರ್. ಸೊ ಪ್ರಭುಪಾದರು ಇಸ್ಕಾನ್ ಬೃಂದಾವನವನ್ನು ಕಟ್ಟಬೇಕಾದಾಗ ರಾಧಾ ಶ್ಯಾಮ್ ಸುಂದರ ವಿಗ್ರಹ ಸ್ಥಾಪನೆ ಮಾಡುವಾಗ ಅವರಿಗಂತ ರಾಧಾ ಶ್ಯಾಮ್ ಸುಂದರ ವಿಗ್ರಹವನ್ನು ಕೆತ್ತೋದಕ್ಕೆ ಒಬ್ಬರು ಡೊನೇಷನ್ ಕೊಟ್ಟಿದ್ದರು. ಇಟ್ ವಾಸ್ ವೆಲ್ ವಿಷರ್ಸ್. ಆ ಸೇವೆಯನ್ನು ಮಾಡಿದ್ದಾರೆ, ಒಂದು ಸೇವೆಯನ್ನು ಮಾಡಿದರು. ಓಕೆ, ಆಮೇಲೆ ಬೃಂದಾವನ ಇಸ್ಕಾನ್ ಓಪನ್ ಆಯಿತು, ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಯಿತು. ಆವಾಗ ಬಂದು ದರ್ಶನ ಮಾಡಿ ಹೋಗ್ತಾಯಿದ್ರು. ಆಗ ಇದು 50 ವರ್ಷದ ಹಿಂದೆ, 1975 ಓಪನ್ ಆಗಿತ್ತು ಬೃಂದಾವನ ದೇವಸ್ಥಾನ. ಇದು 2 ವರ್ಷದ ಹಿಂದೆ ನಡೆದಂಥ ಕಥೆ. ಸೊ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿ, ಆ ದಾನಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಡೆಲ್ಲಿಯಲ್ಲಿ ಒಂದು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ರು. ಹೀಗೆ ಒಂದು ಡಿವೋಟೀಸ್ ವೇರ್ ಇನ್ ಟಚ್ ವಿತ್ ದೆಮ್. ಒಬ್ಬರು ಭಕ್ತರು ಬೃಂದಾವನದಿಂದ ಡೆಲ್ಲಿಗೆ ಹೋಗ್ತಾ ಇದ್ರು. ಹೋಗುವಾಗ ಸೊ ರಾಧಾ ಶ್ಯಾಮ್ ಸರ್ ಒಂದು ಗಾರ್ಲ್ಯಾಂಡ್ ಒಂದು ಹಾರವನ್ನು ಇಟ್ಕೊಂಡಿದ್ರು. ಏನು ಗೊತ್ತಿಲ್ಲ, ಸುಮ್ಮನೆ ಇಟ್ಕೊಂಡಿದ್ರು ಪ್ರಸಾದ ರೂಪದಲ್ಲಿ. ಡೆಲ್ಲಿಗೆ ಹೋದಾಗ ಗೊತ್ತಾಗುತ್ತೆ, ಈ ರೀತಿ ಯಾರೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಅವರು ಬಾಡಿ ಸೇವ್ ಮಾಡಿದ್ರು ಅಂತ. ಯಾವ ಸೇವ್ ಮಾಡಿದ್ರು ಅಂತ ಗೊತ್ತಿರಲಿಲ್ಲ ಅವ್ರಿಗೆ, ಈ ಭಕ್ತರಿಗೆ. ಅವ್ರು ಹೋಗ್ತಾರೆ ಮೀಟ್ ಆಗೋದು, ಕೃಷ್ಣಾನಂತರು ಕೃಷ್ಣ ಅಂತ ಹೀ ಗೋಸ್ ಆ್ಯಂಡ್ ಹಿ ಗೋಸ್ ಇನ್ ಟು ದ ಐ ಸಿ ಯು ಅವರು ಇದ್ದರಂತೆ. ಅವರ ಸ್ಥಿತಿಯನ್ನು ನೋಡಿ ಅವ್ರು ಗಾರ್ಲ್ಯಾಂಡ್ ಅವರಿಗೆ ಅರ್ಪಣೆ ಮಾಡ್ತಾರೆ ಭಗವಂತನ ಪ್ರಸಾದ ರೂಪದಲ್ಲಿ. ಇದು ರಾಧಾ ಶ್ಯಾಮಸುಂದರನ ಹಾರ ಅಂತ ಹೇಳ್ತಾರೆ. ಇದು ಕೇಳಿದ ತಕ್ಷಣ ಅವ್ರ ಕಂಡ ನೀರು ಸ್ಟಾರ್ಟ್ ಆಯಿತು. 50 ವರ್ಷದ ಹಿಂದೆ ನಾನು ರಾಧಾ ಶ್ಯಾಮಸುಂದರಿಗೆ ಸೇವೆ ಮಾಡಿದ್ದೆ, ಭಗವಂತ ಈಗ ಅಂತಿಮ ಸಮಯದಲ್ಲಿ ಬಂದಿದ್ದಾನೆ, ತನ್ನ ಅನುಗ್ರಹವನ್ನು ಪಡಿಸಿದ್ದಾನೆ. ಸೊ ಭಗವಂತ ಖುದ್ದಾಗಿ ಬರ್ಬೋದು, ಅಥವಾ ಭಗವಂತ ತಮ್ಮ ಭಕ್ತರ ಮುಖಾಂತರ ಭಕ್ತರ ರಕ್ಷಣೆಯನ್ನು ಮಾಡಬಹುದು. ಸೊ ವಿ ಶುಡ್ ಬಿ ಕಾನ್ಫಿಡೆಂಟ್ ಆಫ್ ಇಟ್. ಕೃಷ್ಣನಿಗೆ ಸ್ವಲ್ಪ ಸೇವೆ ಸಲ್ಲಿಸಿದ್ರೆ ಸಾಕು, ಕೃಷ್ಣ ಅದನ್ನು ಮರೆಯೋದೇ ಇಲ್ಲ. ಹಿ ವಿಲ್ ರೆಸಿಪ್ರೊಕೇಟ್ ಶ್ಯೂರ್. ಯಾರು ಇಡೀ ಜೀವನವನ್ನು ಕೃಷ್ಣನಿಗೆ ಕೊಟ್ಟಿದ್ದಾರೆ, ಎಷ್ಟು ರೆಸಿಪ್ರೊಕೇಷನ್, ಎಷ್ಟು ಪ್ರೀತಿ ವಿನಿಯೋಗವನ್ನು ಕೃಷ್ಣ ಮಾಡ್ತಾನೆ ಅಂತ ಊಹೆ ಮಾಡಿ. ರೈಟ್, ಸ್ವಲ್ಪ ಸೇವೆ ಮಾಡಿದರೆ ಕೃಷ್ಣ ಅದನ್ನು ಮರೆಯೋದಿಲ್ಲ. ಇಡೀ ಜೀವನ ಸೇವೆ ಮಾಡಿದವರಿಗೆ ಎಷ್ಟು ಅನುಗ್ರಹವನ್ನು ಕೊಡ್ತಾನೆ. ರೈಟ್, ಸೊ ಈ ವ್ರಜವಾಸಿಗಳೆಲ್ಲ ಕೃಷ್ಣನ ನಿಜ ಭಕ್ತರು, ಅವ್ರ ರಕ್ಷಣೆ ಮಾಡೋದಿಲ್ಲ. ಸೊ ಕೃಷ್ಣ ಸೇಸ್ ಐ ವಿಲ್ ಪ್ರೊಟೆಕ್ಟ್. ಸೊ ಈ ರೀತಿ ಕೃಷ್ಣ ಹೇಳ್ತಾನೆ. ಇತಿ ಉಕ್ತ್ವಾ ಏಕೇನ ಹಸ್ತೇನ ಕೃತ್ವಾ ಗೋವರ್ಧನಾಚಲಂ. ಏಕೇನ ಹಸ್ತೇನ, ಒಂದೇ ಕೈಯಲ್ಲಿ ಗೋವರ್ಧನವನ್ನ ಎತ್ತಾನೆ. ಗೋವರ್ಧನಾಚಲ. ದಧಾರ ಲೀಲಯ ವಿಷ್ಣು ಛತ್ರಾಕಂ ಇವ ಬಾಲಕಃ. ಹೇಗೆ ಒಬ್ಬ ಬಾಲಕ ಕೆಲವೊಮ್ಮೆ ಕೊಡೆ, ಅಂಬ್ರೆಲಾ ಅಥವಾ ನಾಯಿ ಕೊಡೆ ಅಂತಾರಲ್ಲ, ನಾಯಿ ಕೊಡೆ ಮಶ್ರೂಮ್ ಲೈಟ್ ವೇಟ್ ಇರುತ್ತೆ, ಹೀಗೆ ಎತ್ಕೊತಾರೆ. ಅದೇ ರೀತಿ ಕೃಷ್ಣ ಇಡೀ ಬೆಟ್ಟವನ್ನು ಎತ್ತಿದ. ಇದು ಇಂಪಾಸಿಬಲ್. ನಾವು ನಮ್ಮ ಕೈಯನ್ನು ಈ ರೀತಿ 7 ದಿವಸ ಎತ್ತಕ್ಕಾಗಲ್ಲ, 7 ಗಂಟೆ ಕೂಡ ಎತ್ತಕ್ಕಾಗಲ್ಲ. ಅದಕ್ಕೆ ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಡ್ತಾರೆ, ಹ್ಯಾಂಡ್ಸ್ ಅಪ್. ಒಂದು ಅರ್ಧ ಗಂಟೆ ಆದಮೇಲೆ ಕೈ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ಕೃಷ್ಣ 7 days 7 nights ಕಿರಿ ಬೆರಳಿನ ಮೇಲೆ. ಯಾರಾದ್ರೂ ಫುಟ್ಬಾಲ್ ಆಡಿದಾರೆ, ಫುಟ್ಬಾಲ್ ಎತ್ತಿದ್ರೆ ಒಂದು 2 ನಿಮಿಷ ಹಿಂಗೆ ಹಿಡ್ಕೋಬಹುದು, ಆದರೆ 7 days. ಆ್ಯಂಡ್ ಕೃಷ್ಣ ಡಿಡ್ಂಟ್ ಹ್ಯಾವ್ ಟು ಸಿ ದ ಸೆಂಟರ್ ಆಫ್ ಗ್ರಾವಿಟಿ. ಇಂಜಿನಿಯರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೆಂಟರ್ ಆಫ್ ಗ್ರಾವಿಟಿ ಹುಡುಕಬೇಕಾಗುತ್ತೆ. ಸಪೋಸ್ ಯು ವಾಂಟ್ ಟು ಪುಟ್ ಸಮ್, ಯು ವುಡ್ ಫೈಂಡ್ ದ ಸೆಂಟರ್. ಕೃಷ್ಣ ಹಿಂಗೆ ಎತ್ತಿಬಿಟ್ಟ, ಆ್ಯಂಡ್ ಇಡೀ ಪರ್ವತ ಎತ್ತಿ ಮೇಲೆ ಬಂತು. ಸೊ ದ್ಯಾಟ್ ವಾಸ್ ದ ಪವರ್ ಆಫ್ ಕೃಷ್ಣ. ಸೊ ಕೃಷ್ಣ ಇಸ್ ಶೋಯಿಂಗ್ ಐ ಆಮ್ ನಾಟ್ ಎ ಚೈಲ್ಡ್. ನಾನು ಚಿಕ್ಕ ಬಾಲಕನಲ್ಲ, ನಾನು ಸರ್ವಶಕ್ತಿವಂತ. 7 years old, 7 ವರ್ಷದ ಬಾಲಕ ಈಸ್ ಲಿಫ್ಟಿಂಗ್ ದ ಗೋವರ್ಧನ ಪರ್ವತ. ಎಂಥ ಮಹಾಪವಾಡ ಇದು. ಕೆಲವರು ಕೃಷ್ಣನ ಲೀಲೆಯನ್ನು ಅನುಕರಣೆ ಮಾಡೋದಕ್ಕೆ ಹೋಗ್ತಾರೆ, ಎಸ್ಪೆಷಲಿ ರಾಸಲೀಲೆ, ಸಚ್ ಕೈಂಡ್ ಆಫ್ ಫಾಸ್ಟ್. ಬಿಫೋರ್ ಡೂಯಿಂಗ್ ದ್ಯಾಟ್ ಯು ಶುಡ್ ಲಿಫ್ಟ್ ಗೋವರ್ಧನ್, ದೆನ್ ಯು ಗೆಟ್ ಕ್ವಾಲಿಫೈಡ್ ಟು ಡೂ ದ್ಯಾಟ್. Sometimes they have dandiya dance, boys and girls dance together, and a very dangerous dance, because after that there are a lot of illicit connections also. ತುಂಬ ಆ ರೀತಿ ಅನುಕರಣೆ ಮಾಡೋಕ್ಕೆ ಹೋಗಬಾರ್ದು.
ಅದು ವ್ಯಭಿಚಾರವಾಗುತ್ತೆ. ಬಟ್ ಕೃಷ್ಣಸ್ ಡ್ಯಾನ್ಸ್ ಇಸ್ ಪ್ಯೂರ್, ಅದು ಪರಿಶುದ್ಧವಾದಂತಹ ಆಧ್ಯಾತ್ಮಿಕ ಒಂದು ನೃತ್ಯ. ಕೃಷ್ಣನ ದೇಹ ಸಚ್ಚಿದಾನಂದಮಯ, ಎಲ್ಲ ಗೋಪಿಯರ ದೇಹ ಕೂಡ ಸಚ್ಚಿದಾನಂದಮಯವಾದ ದೇಹ. ಈ ರೀತಿ ನಮ್ಮ ಮಾಂಸ ಮೂಳೆಗಳಿಂದ ನಿರ್ಮಿತವಾದಂಥ ದೇಹವಲ್ಲ. ಎಲ್ಲರೂ ಶುದ್ಧ ಭಕ್ತರು, ಅವರಲ್ಲಿ ಕಾಮದ ಒಂದು ಲೇಷ ಕೂಡ ಇಲ್ಲ. ಅಂತಹ ಒಂದು ದಿವ್ಯವಾದ ನೃತ್ಯಕ್ಕೆ ರಾಸಲೀಲೆ ಅಂತ ಕರೀತಾರೆ. ಬಟ್ ಬಿಫೋರ್ ದಟ್ ಕೃಷ್ಣ ಲಿಫ್ಟೆಡ್ ಗೋವರ್ಧನ ಪರ್ವತ. ಆಯಿತು. ಸೊ ಕೃಷ್ಣ ತನ್ನ ಶಕ್ತಿಯ ಪ್ರದರ್ಶನವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಪದಾಹ ಭಗವಾನ್ ಗೋಪಾನ್ ಹೇಯಂಬ ತಾತಪಜೋಗಸಾಹ ಯಥೋಪಜೋಷಂ ವಿಶತ ಗಿರಿಗರ್ತಂ ಸಗೋಧನ. ಎಲ್ಲರೂ ಈ ಪರ್ವತದ ಕೆಳಗಡೆ ಬನ್ನಿ. ಅಮ್ಮ ಅಪ್ಪ ಎಲ್ಲ ಹಸುಗಳನ್ನು ಸಹಿತ ಒಳಗಡೆ ಕರ್ಕೊಂಡು ಬನ್ನಿ. ಹಸುಗಳಷ್ಟೇ ಅಲ್ಲ, ಎಮ್ಮೆಗಳು, ಕುರಿಗಳು ಎಲ್ಲ ಇದು. ಹಳ್ಳಿ ಅಂದರೆ ಎಲ್ಲ ಇರ್ತದೆ, ಎಲ್ಲ ಪ್ರಾಣಿಗಳು, ಎಲ್ಲ ಪ್ರಾಣಿಗಳನ್ನ ಕರ್ಕೊಂಡು ಒಳಗಡೆ ಬನ್ನಿ. ಹೆದರಬೇಡಿ. ಅದು ಭಯ ಆಗ್ಬೋದು, ಬಿದ್ದು ಬಿಟ್ರೆ. ಎಡ್ಗೆ ಎತ್ಕೊಂಡು ನಿಂತಿದ್ದಾನೆ. ಮಧ್ಯದಲ್ಲಿ ಒಂದು ಕಲ್ಲಿನ ಬಂಡೆ ಇತ್ತು, ಕಲ್ಲಿನ ಬಂಡೆ ಮೇಲೆ ಎತ್ತೆ ನಿಂತ್ಬಿಟ್ಟ ಕೃಷ್ಣ. ಈ ಲಿಫ್ಟೆಡ್ ಗೋವರ್ಧನ. ಸೊ ಒಳ್ಳೆ ಸ್ಪೇಸ್ ಐತಿ ಕೆಳಗಡೆ. ಸಿ ಕೃಷ್ಣ ಹೋಗಲಿ ದಿಸ್ ಮಚ್ ಹೈಟ್. ಸೊ ಗೋವರ್ಧನ ಪರ್ವತದ ಸ್ಪೇಸ್ ಇಷ್ಟೇ ಇರ್ಬೋದು ಅಂತಿಲ್ಲ. ಮಧ್ಯದಲ್ಲಿ ಒಂದು ಚಟ್ಟಾಣ ದೊಡ್ಡ ಬಂಡೆ ಇತ್ತು, ಕಲ್ಲಿನ ಬಂಡೆ, ಅದರ ಮೇಲೆ ನಿಂತ್ಕೊಂಡಿದ್ದ. ಸೊ ಹೈಟ್ ಚೆನ್ನಾಗಿದೆ. ಮತ್ತು ಹೈಟ್ ಆದಾಗ ಗೋವರ್ಧನ ಎತ್ತಿದಾಗ ಪಕ್ಕದಲ್ಲಿ ಸರೌಂಡಿಂಗ್ಸಲ್ಲಿ ಗೋವರ್ಧನದ ಕಲ್ಲು ಮತ್ತು ಮಣ್ಣು ಕೂಡ ಸೈಡಲ್ಲಿ ಬಿತ್ತು. ಅದು ಒಂದು ಬೌಂಡ್ರಿ ಥರ ಆಯಿತು. ಸೊ ಹೊರಗಡೆ ಮಳೆ ಸುರಿತಾ ಇದ್ರು, ಮಳೆ ನೀರು ಒಳಗಡೆ ಬರ್ತಾ ಇಲ್ಲ. ಗೋವರ್ಧನದ ಮೇಲಿಂದ ನೀರು ಬಿದ್ದು ಹರ್ಕೊಂಡು ಹೋಗ್ತಾ ಇತ್ತು. ಒಳಗಡೆ ಒಂದು ಚೂರು ಕಷ್ಟ ಆಗ್ತಾ ಇತ್ತು. ಮತ್ತು ಕೃಷ್ಣನ ಮೈಯಿನ ಕಾಂತಿಯಿಂದ ಒಳಗಡೆ ಎಲ್ಲ ಬೆಳಗಾಯ್ತು. ಇಲ್ಯುಮಿನೇಟೆಡ್. ಇಲ್ಲ ಕತ್ತಲು ಇರುತ್ತಲ್ಲ, ಇಲ್ಯುಮಿನೇಟೆಡ್. ಹೊರಗಡೆ ಕತ್ತಲಿದೆ, ಮೋಡಗಳು ಆವರಿಸಿದೆ, ಸೂರ್ಯ ಕಾಣಿಸ್ತಾ ಇಲ್ಲ. ಸೊ ಕೃಷ್ಣ ಇಲ್ಯುಮಿನೇಟೆಡ್ ದ ಹೋಲ್ ಥಿಂಗ್. ಆ್ಯಂಡ್ ಎಲ್ಲ ಗೋಪಾಲಕರು, ಗೋಪಿಯರು, ವರಿಷ್ಠರು, ವೃದ್ಧರು ಎಲ್ಲರೂ ಬಂದ್ಬಿಡ್ತಾರೆ. ಹಸುಗಳು, ಕುರಿಗಳು, ಎಮ್ಮೆಗಳು ಎಲ್ಲರೂ ಬರ್ತಾರೆ. ಏನು ಮಾಡೋದು ಈಗ? ಮಾಡೋಕ್ಕೇನು ಕೆಲಸ ಇಲ್ಲ. ಕೃಷ್ಣನ ನೋಡಿದ್ರೆ ನಿಂತ್ಬಿಡು. ಸೊ ಕೃಷ್ಣ ಗೋವರ್ಧನ ಲೀಲೆಯಿಂದ ಹಲವಾರು ಏನಂತಾರೆ, ಈ ಫುಲ್ಫಿಲ್ಡ್ ಸೋ ಮೆನಿ ಡಿಸೈರ್ಸ್, ಇಚ್ಛೆಗಳನ್ನು ಪೂರೈಸ್ಕೊಂಡ. ಎಲ್ಲ ಬ್ರಜವಾಸಿಯರ ಇಚ್ಛೆ ಇತ್ತು, ನಾವು ಸತತವಾಗಿ ಕೃಷ್ಣನನ್ನು 24/7 ನೋಡಬೇಕು ಅಂತ ಇಚ್ಛೆ. ಯಾಕೆಂದರೆ ಮನೆಯಲ್ಲಿದ್ದಾಗ ನಂದ ಯಶೋಧ ಗೋಪಿಯರು ಕೃಷ್ಣನನ್ನು ನೋಡ್ತಾ ಇದ್ರು. ಹಸು ಮೇಯಿಸೋದಕ್ಕಂತೆ ಕಾಡಿಗೆ ಹೋದಾಗ ಮನೆಯಲ್ಲಿ ನನ್ನ ಮಹಾರಾಜರು ವಿರಹದಲ್ಲಿ ಇರ್ತಾ ಇದ್ರು. ಗೋಪಾಲಕರು, ಬಾಲಕರು ಕೃಷ್ಣನ ಜೊತೆ ಆಟ ಆಡ್ತಾ ಇದ್ರು. ಮತ್ತೆ ವಾಪಸ್ ಮನೆಗೆ ಬಂದಾಗ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾ ಇದ್ರು, ಕೃಷ್ಣ ತನ್ನ ಮನೆಗೆ ಹೋಗ್ತಾ ಇದ್ರು. ಸೊ ಕೇವಲ ಒಂದು 12 ಗಂಟೆ ಮಾತ್ರ ಕೃಷ್ಣನ ಸಂಘ ಸಿಗ್ತಾ ಇತ್ತು ಎಫೆಕ್ಟಿವ್ಲಿ. ಬಟ್ ದೇ ವಾಂಟೆಡ್ ಟು ಸಿ ಕೃಷ್ಣ ಆಲ್ ದ ಟೈಮ್. ಯಾವಾಗಲೂ ಸತತವಾಗಿ ಹಗಲು ರಾತ್ರಿ ಕೃಷ್ಣನನ್ನು ನೋಡಬೇಕು. ಕೃಷ್ಣನನ್ನು ನೋಡದೆ ಒಂದು ಕ್ಷಣ ಕೂಡ ನಮಗೆ ಇರೋಕ್ಕಾಗೋದಿಲ್ಲ. ಅಂತಹ ಒಂದು ಭಾವನೆ ಗೋಪಿಯರು. ಅಟತಿ ಯದ್ಭವಾನ್ನಹನಿಕಾನನಂ ತ್ರುಟಿಯುಗಾಯತೆ ತ್ವಾಂ ಪಶ್ಯತಾಂ. ಗೋಪಿಯರು ಹಾಡ್ತಾರೆ. ರಾಸಲೀಲೆಯಲ್ಲಿ ನೃತ್ಯ ಮಾಡುವಾಗ ಕೃಷ್ಣ ಸಡನ್ನಾಗಿ ಅದೃಶ್ಯನಾಗ್ಬಿಟ್ಟ. ಕೃಷ್ಣ ಎಲ್ಲಿ ಹೋದ ಹುಡುಕ್ತಾ ಇದ್ರು. ಅದು ಗೋಪಿಯರು ಹೇಳ್ತಾರೆ, ಕೃಷ್ಣ ನೀನು ಕಾಡಿಗೆ ಹೋದಾಗ ನಿನ್ನನ್ನು ನೋಡೋಕ್ಕಾಗೋದಿಲ್ಲ. ಆ ಒಂದೊಂದು ಕ್ಷಣ ಕೂಡ ಒಂದೊಂದು ಯುಗದ ಥರ ಅನುಭೂತಿ ಆಗುತ್ತೆ. ಒನ್ ಮೂಮೆಂಟ್ ಅಪಿಯರ್ಸ್ ಲೈಕ್ ಯುಗಾಸ್. ತ್ರುಟಿ ಯುಗ ಇದೆ ತ್ವಾಂ ಪಶ್ಯತಾಂ. ಕುಟಿಲ ಕುಂತಲಂ ಶ್ರೀ ಮುಖಂಚತೆ. ನಿನ್ನ ಮುಖ ಎಷ್ಟು ಸುಂದರವಾಗಿದೆ, ಗುಂಗುರ ಕೂದಲಿಂದ ಆವರಿಸಿದೆ. ಅಂತಹ ಸುಂದರವಾದ ಕಮಲ ಮುಖವನ್ನ ನೋಡಿದ್ರೆ ನಾವಿರೋಕ್ಕಾಗೋದಿಲ್ಲ. ಕುಟಿಲ ಕುಂತಲಂ ಶ್ರೀ ಮುಖಂಚತೆ ಚಡಂ ದೀಕ್ಷಿತ ಪಕ್ಷ್ಮ ಪ್ರದೃಶ. ಮತ್ತು ನಿಮ್ಮನ್ನು ನೋಡ್ಬೇಕಂದ್ರೂ ಕೂಡ, ನೀವು ನಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ನಮ್ಮ ಕಣ್ಣಿಗೆ ರೆಪ್ಪೆ ಇದೆ, ರೆಪ್ಪೆ ಬಡಿತಾ ಇರ್ತೀವಿ. ಸೊ ನಿನ್ನ ಸತತವಾಗಿ ನೋಡೋಕ್ಕಾಗ್ತಾ ಇಲ್ಲ. ಎಂಥ ಸೃಷ್ಟಿ, ಬ್ರಹ್ಮನ ಸೃಷ್ಟಿ. ರೆಪ್ಪೆ ಯಾಕೆ ಮಾಡಿದ? ರೆಪ್ಪೆ ಇರಬಾರ್ದಾಗಿತ್ತು. ಕಂಟಿನ್ಯೂಸ್ ಆಗಿ ಕೃಷ್ಣನನ್ನು ನೋಡಬೇಕು ಅಂತ ಗೋಪಿಯರ. ಇದು ಗೋಪಿಯರ ಭಾವನೆ. ಎಷ್ಟು ಪ್ರೀತಿ, ದ್ಯಾಟ್ಸ್ ಲವ್. ಸೊ ಎಲ್ಲರ ಇಚ್ಛೆ ಇತ್ತು 24/7 ಹಗಲು ರಾತ್ರಿ ನಾವು ಕೃಷ್ಣನನ್ನು ನೋಡಬೇಕು ಅಂತ. ಸೊ ಕೃಷ್ಣ 1 ವಾರದ ಸಮಯ ಎಲ್ಲರ ಆಸೆಯನ್ನು ಪೂರೈಸ್ತಾರೆ. ಯಶೋಧ ದೇವಿ ಕೃಷ್ಣನನ್ನು ನೋಡ್ತಾರೆ. ಕೃಷ್ಣ ನೀನು ಈ ಪರ್ವತಿನ ಎತ್ಕೊಂಡಿದ್ದೀಯಾ, ನೀನು ಕೈ ನೋಗ್ತಾ ಇರಬೇಕು ಅಂತ ಕೈ ಒತ್ತಕ್ಕೆ ಸ್ಟಾರ್ಟ್ ಮಾಡ್ತಾಳೆ.
ಆಗ ನನ್ನ ಮಹಾರಾಜರು ಮತ್ತೆ ಗೋಪಾಲಕರೆಲ್ಲ ಕೃಷ್ಣ ಒಬ್ಬನೇ ಎತ್ಕೊಂಡಿದ್ಯಾ, ನಾವು ಸಹಾಯ ಮಾಡ್ತೀವಿ ಅಂತ ಕೋಲನ್ನು ಇಡ್ತಾರೆ. ಗೋಲಾರ ಹತ್ರ ಕೋಲ್ ಇರ್ತಾರೆ, ಕೋಲ್ ಇಟ್ಕೊಳ್ತಾರೆ. ಎಲ್ಲರೂ ಕೋಲ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ರು ಟೈಟಾಗಿ. ಕೃಷ್ಣ ಗೋವರ್ಧನ ಪರ್ವತ ಸ್ವಲ್ಪ ಕೆಳಗಡೆ ಇಡ್ತಾನೆ, ಟಕ 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 ಎಲ್ಲ ಕೋಲ್ ಮುರಿದಿತ್ತು. ಎಲ್ಲರಿಗೆ ಭಯ ಆಯ್ತು. ನನ್ನ ಮಹಾರಾಜ ಕೇಳ್ತಾರೆ, ಕೃಷ್ಣ ನಿಂಗೆ ಆಯಾಸ ಆಗ್ತಿರ್ಬೇಕು. ಕೃಷ್ಣ ನೋ ನಥಿಂಗ್ ಟು ಫಿಯರ್, ನನಗೇನು ಆಯಾಸ ಆಗ್ತಾ ಇಲ್ಲ. ಗೋವರ್ಧನ ನಮ್ಮ ಮೇಲೆ ಅನುಗ್ರಹವನ್ನು ತೋರಿಸಿ ಒಂದು ಕಾಟನ್ ಹತ್ತಿ ಥರ ಲೈಟಾಗಿ ತೇಲ್ತಾ ಇದ್ದಾನೆ. ನಾನು ಇಟ್ಕೊಂಡಿಲ್ಲ, ಗೋವರ್ಧನ ನನ್ನ ಉಗುರಿನ ಮೇಲೆ ತೇಲ್ತಾ ಇದ್ದಾನೆ, ನನಗೇನು ನೋವಾಗ್ತಾ ಇಲ್ಲ. ಹೌದಾ? ಸೊ ಕೃಷ್ಣ ಮತ್ತೆ ಒಂದು ದಿನ ಓಕೆ, ಬಟ್ ಹಗಲು ರಾತ್ರಿ ಎಷ್ಟು ದಿನ ಕಳೀತಾ ಇತ್ತು. ಆಗ ಯಶೋದ ಮಾತೆ ಒಬ್ಬ ಉಂಡೆ ಇದೆಲ್ಲ ಸ್ವೀಟ್ಸ್ ಅಂತ ಕೃಷ್ಣ ತಿನ್ನಪ್ಪ, ಸ್ವಲ್ಪ ಶಕ್ತಿ ಬರಲಿ ನಿನಗೆ. ದಟ್ ಇಸ್ ಅಫೆಕ್ಷನ್ ಆಫ್ ಮದರ್, ವಾತ್ಸಲ್ಯ ಭಾವ. ಈ ಗೋವರ್ಧನದ ಪರ್ವತಗಳಿಗೆ ಎಲ್ಲ ಶಾಂತ ಭಾವ, ಶಾಂತ ದಾಸ್ಯ, ವಾತ್ಸಲ್ಯ, ಸಖ್ಯ, ಮಾಧುರ್ಯ ಎಲ್ಲ ರಸಗಳ ಆಸ್ವಾದನೆ ಆಗ್ತಾ ಇತ್ತು. ಸೊ ಮಧುಮಂಗಲನು ಬ್ರಾಹ್ಮಣ ಬಾಲಕನಿದ್ದ. ಮಧುಮಂಗಲ್ ಹೇಳ್ತಾನೆ, ಆ್ಯಕ್ಚುಲಿ ಕೃಷ್ಣ ಎತ್ಕೊಂಡಿಲ್ಲ, ನಾನು ಬ್ರಾಹ್ಮಣ, ನಾನು ಮಂತ್ರ ಹೇಳಿದ್ದೀನಿ, ಅದಕ್ಕೆ ಗೋವರ್ಧನ ತೇಲ್ತಾ ಇದ್ದಾನೆ, ನನ್ನ ಶಕ್ತಿಯಿಂದ ಗೋವರ್ಧನ ತೇಲ್ತಾ ಇದ್ದಾನೆ. ಕೃಷ್ಣ ಎತ್ಕೊಂಡಿಲ್ಲ. ಇದು ಸಖ್ಯಭಾವ. ಕೃಷ್ಣ ನನ್ನ ಫ್ರೆಂಡ್, ಸ್ನೇಹಿತ, ಅವನ ಜೊತೆ ಆಟಾಡ್ತೀವಿ. ನಾವು ಈ ಕುಸ್ತಿ ಆಡುವಾಗ ಅವನನ್ನು ಸೋಲಿಸ್ತೀವಿ, ಕೃಷ್ಣ ಸೋತು ಬಿಡ್ತಾನೆ ನಮ್ಮ ಕೈಯಲ್ಲಿ, ಅವನಿಗೆ ಎತ್ಕೊಳ್ಳೋಕೆ ಸಾಧ್ಯ. ನಾನು ನನ್ನ ತಪ್ಪು ಬಲಿಂದ ಎತ್ತಿದ್ದೀನಿ ಅಂತ. ಇದು ಸಾಖ್ಯಭಾವ, ವಾತ್ಸಲ್ಯ ಭಾವ, ಶಾಂತಿ ಭಾವ. ಹಸುಗಳೆಲ್ಲ ಕೃಷ್ಣ ನೋಡ್ತಾ ಇದ್ದರು, ಶಾಂತಿ ಭಾವ, ರೈಟ್. ಸೊ ಇದು ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ. ಶ್ರೀಮತಿ ರಾಧಾರಾಣಿ ಮತ್ತು ಎಲ್ಲ ಯುವ ಗೋಪಿಯರು ಅವರೆಲ್ಲ ಕೃಷ್ಣನ ನೋಡ್ತಾ ಕೃಷ್ಣನ ನೋಡಿ ಆಕರ್ಷಿತರಾಗ್ತಾರೆ. ಆಗ ಕೃಷ್ಣ ತನ್ನ ಕೊಳಲನ್ನು ತಗೊತಾನೆ, ಕೊಳಲನ್ನು ತುಟಿಯಲ್ಲಿಟ್ಟು ಊದಕ್ಷಣ ಮಾಡ್ತಾನೆ. ಕೊಳಲ ನಾದವನ್ನು ಕೇಳಿದ ತಕ್ಷಣ ಗೋಪಬಾಲಕ ಹೇಳ್ತಾರೆ, ಕೃಷ್ಣ ಸ್ಟಾಪ್ ಆಯ್ತು, ಸ್ಟಾಪ್ ಆಯ್ತು, ಬೇಡ, ಕೊಳಲೊಂದು ಬೇಡ. ಯಾಕೆ? ಯಾಕಂದರೆ ನಾವು ನೋಡಿದ್ದೀವಿ ನಿನ್ನ ಕೊಳಲಿನ ಪವಾಡವನ್ನು. ನೀನು ಕೊಳಲನ್ನು ಓದಿದಾಗ ಕಲ್ಲುಗಳು ಕರಗುತ್ತವೆ, ಹರಿಯೋ ನದಿ ನಿಲ್ಲುತ್ತದೆ. ಅಂತಹ ಪವಾಡ ನಿನ್ನ ಕೊಳಲಿನ ನಾದದಲ್ಲಿದೆ. ಸೊ ಗೋವರ್ಧನ ಕರಗಿ ಬಿದ್ದುಬಿಟ್ರೆ, ಗೋವರ್ಧನ ಇಫ್ ಇಟ್ ಮೆಲ್ಟ್ಸ್ ಆ್ಯಂಡ್ ಫಾಲ್ಸ್ ಅನ್ನೋಸ್ ಗತಿ ಡೋಂಟ್ ಸ್ಟಾಪ್ ಇಟ್. ಸೊ ಈ ರೀತಿ ಹಲವಾರು ರೀತಿ ಲೀಲೆಗಳು 24/7 ನಡೀತಾ ಇದೆ. ಉತ್ಸವ ನಡೀತಾ ಇದೆ, ಮಹೋತ್ಸವ ನಡೀತಾ ಇದೆ. ಹೊರಗಡೆ ಸಂವರ್ತಕ ಪರ್ವತಗಳು, ಮೋಡಗಳು ಪರ್ವತದ ಮೇಲೆ ಧಾರಾಕಾರವಾಗಿ ಬೆಳೆಯನ್ನು ಸುರಿಸ್ತಾರೆ. ಗುಡುಗು ಮಿಂಚು, ಇಂದ್ರ ತನ್ನ ವಜ್ರಪಾತವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಗೋವರ್ಧನ ಪರ್ವತದ ಮೇಲಿಂದ ಒಂದು ಕಣ ಧೂಳು ಕೂಡ ಸರಿಲಿಲ್ಲ, ಒಂದು ಎಲೆ ಕೂಡ ಬೀಳಲಿಲ್ಲ. ಯಾಕೆಂದರೆ ಕೃಷ್ಣನ ದಿವ್ಯ ಸ್ಪರ್ಶದಿಂದ ಗೋವರ್ಧನ ವಾಸ್ ಎನರ್ಜೈಸ್ಡ್. ಕೃಷ್ಣನ ಶಕ್ತಿ ಸಂಚಾರ ಆಗ್ತಾ ಇತ್ತು ಗೋವರ್ಧನದಲ್ಲಿ. ಎಷ್ಟೇ ಮಳೆ ಸುರಿದ್ರೂ ಏನೂ ಹಾನಿ ಆಗಲಿಲ್ಲ. ಸೊ ದಟ್ ಇಸ್ ದ ಪವರ್ ಆಫ್ ಕೃಷ್ಣ. ಸೊ 7 ದಿವಸ ಮಳೆಯನ್ನು ಸುರಿಸಿದ ಮೇಲೆ ಸಂವರ್ತಕ ಮೋಡಗಳು ದೇ ಕಾಮೆಂಟ್ಸೆ, ಮಹಾರಾಜ್ ಇಂದ್ರರೇ, ಈಗ ಏನು ನಮ್ಮ ನೀರೆಲ್ಲ ಖಾಲಿಯಾಗಿದೆ, ಟ್ಯಾಂಕ್ ಖಾಲಿಯಾಗಿದೆ, ಟ್ಯಾಂಕ್ ಈಸ್ ಓವರ್, ಇನ್ನೂ ನೀರಿಲ್ಲ ನಮ್ಮ ಹತ್ರ. ಮತ್ತು ನಾವು 7 ದಿವಸ ಧಾರಾಕಾರವಾಗಿ ಮಳೆಯನ್ನು ಸುರಿದು ನಾವು ಏನಾಗಿದ್ದೀವಿ, ನಾವು ವೀಕ್ ಆಗಿಬಿಟ್ಟಿದ್ದೀವಿ, ಆಯಾಸಗೊಂಡಿದ್ದೀವಿ. Yeah, when Indra observed this exhibition of Krishna's mystic power, he became most astonished. ಇಂದ್ರನಿಗೆ ಆಶ್ಚರ್ಯ ಆಯಿತು. 7 ದಿವಸ ಇಷ್ಟು ಮಳೆ ಸುರಿಸಿದ್ರೆ ಏನೂ ಆಗಲಿಲ್ಲ. He pulled down from his platform of false pride. ತನ್ನ ಅಹಂಕಾರ ನಾಶವಾಯಿತು. ಕೃಷ್ಣ ಮರ್ತ್ಯನಲ್ಲ, ಅವನು ಸಾಮಾನ್ಯ ಬಾಲಕನಲ್ಲ, ಅವನು ಪರಮ ಪುರುಷ, ನನ್ನ ಸ್ವಾಮಿ,
ಕೃಷ್ಣನ ನಿಜವಾದ ಸ್ಥಳವನ್ನು ನಾನು ಬರೆದುಬಿಟ್ಟೆ. ಅಪರಾಧವನ್ನು ಮಾಡಿದ್ದೀನಿ. ಸೊ ಐ ಒಫೆಂಡೆಡ್ ಹಿಮ್. ತಪ್ಪು, ಅವನ ತಪ್ಪು ಗೊತ್ತಾಯ್ತು. ರೈಟ್. ಆ್ಯಂಡ್ ಹಿ ಆರ್ಡರ್ಡ್ ದ ಕ್ಲೌಡ್ಸ್, ಓಕೆ ನಿಲ್ಲಿಸ್ಬಿಡಿ, ನೀವು ಹೋಗ್ಬೇಕು. ಮುಂದೆ ಏನು ಮಾಡ್ದೆ ನಾನು ಯೋಚನೆ ಮಾಡ್ತೀನಿ ಅಂತ. ಅಪರಾಧ ಐತೆ, ಕ್ಷಮೆ ಕೇಳಬೇಕಲ್ಲ. ಸೊ ದೆನ್ ಇಂದ್ರ ಆಲ್ಸೋ ಗೋಸ್ ಬ್ಯಾಕ್. ಮಳೆ ನಿಂತ ಮೇಲೆ ಸೂರ್ಯೋದಯವಾಗುತ್ತೆ, ಸೂರ್ಯ ಕಾಣಿಸ್ಕೊತಾನೆ. ಕೃಷ್ಣ ಹೇಳ್ತಾನೆ, ಈಗ ಏನು ಹೊರಗಡೆ ಏನು ಭಯವಿಲ್ಲ, ಸೊ ದಯವಿಟ್ಟು ಹೋಗಿ, ನೀವು ಹೊರಗಡೆ ಹೋಗಿ ಅಂತಾನೆ. ಆಗ ನಂದ ಮಹಾರಾಜರು ಹೇಳ್ತಾರೆ, ಬಟ್ ನೀನು ಹೇಗೆ ಬರ್ತೀಯ? ಇಲ್ಲ, ನೀವು ಫಸ್ಟ್ ಹೋಗಿ, ಎಲ್ಲರೂ ಹೋಗಿ, ನಂತರ ಎಂಡಲ್ಲಿ ನಾನು ಬರ್ತೀನಿ. ಸೊ ಎಲ್ಲರೂ ಹೊರಗಡೆ ಹೋದ್ಮೇಲೆ ಕೃಷ್ಣ ಪರ್ವತನ ಇಟ್ಟು ನಿಧಾನ ಹೊರಗಡೆ ಬರ್ತಾನೆ, ಪರ್ವತವನ್ನು ಕೆಳಗಿಟ್ಬಿಡ್ತಾನೆ. ಹಾಗೆಲ್ಲ ಬ್ರಜವಾಸಿಯರು ಬಂದು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹಿಂದಿರುತ್ತಾರೆ. ತಂ ಪ್ರೇಮ ವೇಗಾನ್ ನಿಭೃತ ಪ್ರಜೌಕಸೋ ಯಥಾ ಸಮಯೋ ಪರಿರಂಬಿದಾನ್ ಆದಿಭಿಃ ಗೋಪಾಶ್ಚ ಸಸ್ನೇಹಂ ಅಪೋಜಯಂ ಮುದಾ ದದ್ಯಕ್ಷತಾಭಿಯುಯುಜು ಸದೈ ಆಶಿಷಃ. ಸೊ ಎಲ್ಲ ಗೋಪಾಲಕರು, ತಾಯಿ ಬಂದು ಅವರೇನು ಮಾಡ್ತಾರೆ, ಕೃಷ್ಣನನ್ನು ಆಲಿಂಗನ ಮಾಡ್ತಾರೆ, ಎಂಬ್ರೇಸ್ ಹಿಮ್, ಶೋ ದೇರ್ ಅಫೆಕ್ಷನ್ ಟು ಹಿಮ್, ನಮ್ಮ ಪ್ರೀತಿಯನ್ನು ತೋರಿಸ್ತಾರೆ. ಕೆಲವರು ಚಿಕ್ಕವರು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ, ಹಿರಿಯರು ಕೃಷ್ಣನಿಗೆ ಆಶೀರ್ವಾದವನ್ನು ಕೊಡ್ತಾರೆ, ನೀನು ದೀರ್ಘಾಯುಷ್ಯವಾಗಿರುವ ಆಯುಷ್ಮಾನ ಭವ. ಮತ್ತು ಕೆಲವರು ಹಾಲು ಮೊಸರನ್ನು ಕೊಡ್ತಾರೆ ಕೃಷ್ಣನಿಗೆ, ಮತ್ತು ಕೆಲವರು ಧಾನ್ಯಗಳನ್ನು ಅರ್ಪಣೆ ಮಾಡ್ತಾರೆ, ಕೆಲವರು ದೃಷ್ಟಿ ತೆಗಿತಾರೆ, ಕೆಲವರು ಈ ರೀತಿ ತಮ್ಮ ಪ್ರೀತಿಯನ್ನು ಕೃಷ್ಣನಿಗೆ ತೋರಿಸ್ತಾರೆ. ತಾಯಿ ಯಶೋಧ, ರೋಹಿಣಿ, ನಂದ ಮಹಾರಾಜರು ಕೃಷ್ಣನನ್ನು ಅಪ್ಕೊಂತಾರೆ. ಅಷ್ಟೇ ಅಲ್ಲ, ಆಕಾಶದಲ್ಲಿ ಸಿದ್ಧ, ಚಾರಣ, ಗಂಧರ್ವ ಎಲ್ಲ ದೇವತೆಗಳು ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಯಾಕಂದರೆ ಇಷ್ಟು ಅದ್ಭುತವಾದಂತಹ ಲೀಲೆಯನ್ನು ಕೃಷ್ಣ ಪ್ರದರ್ಶನ ಮಾಡ್ತಾರೆ. ಸೊ ಎಲ್ಲರೂ ಕೃಷ್ಣನಿಗೆ ನಮಸ್ಕರಿಸಿ ಅವರು ಪುಷ್ಪ ವೃಷ್ಟಿಯನ್ನು ಮಾಡ್ತಾರೆ. ದಿವ್ಯ ಪುಷ್ಪಗಳ ವೃಷ್ಟಿಯನ್ನು ಕೃಷ್ಣ. ತುಂಬ ಸುಂದರವಾದ ದೃಶ್ಯ ಇದು. ಹೇ ಪರೀಕ್ಷಿತ, ಮತ್ತು ಗಂಧರ್ವರು ಶಂಖವನ್ನು ಊದಿದರು, ವಾದ್ಯಗಳನ್ನು ನುಡಿಸಿದರು, ಅಪ್ಸರಿಯರು ನೃತ್ಯವನ್ನು ಮಾಡ್ತಾ ಇದ್ರು. ಸೊ ಲೈಕ್ ದಿಸ್ ಅ ಫೆಸ್ಟಿವಲ್ ವಾಸ್ ಸೆಲೆಬ್ರೇಟೆಡ್. ಈ ರೀತಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹಿಂದಿರುತ್ತಾರೆ. ದೇ ಆಲ್ ವೆಂಟ್ ಬ್ಯಾಕ್ ಟು ದೇರ್ ಹೋಮ್ಸ್ ಆ್ಯಂಡ್ ಆ್ಯಸ್ ಯೂಶುವಲ್ ಹೇಗೆ ಲೀಲೆ ನಡೀತಾ ಇತ್ತು ಅದು ಲೀಲೆ, ತಮ್ಮ ಬೃಂದಾವನದ ಲೀಲೆಯನ್ನು ಕಂಟಿನ್ಯೂ ಮಾಡ್ತಾರೆ. ಈಗ ಇಂದ್ರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ವಾಸ್ ಥಿಂಕಿಂಗ್ ವಾಟ್ ಟು ಡು. ಇಷ್ಟೊಂದು ಮಹಾ ಅಪರಾಧವನ್ನು ಮಾಡಿದ್ದೀನಿ, ಕೃಷ್ಣನ ಪ್ರತಿ ಮಾಡಿದ್ದೀನಿ, ಕೃಷ್ಣನಿಗೆ ಕೋಪ ಬಂದಿರುತ್ತೆ ಈಗ. ಸೊ ಕೃಷ್ಣನ ಕೋಪವನ್ನು ಶಾಂತಗೊಳಿಸಬೇಕು. ಕೃಷ್ಣನಿಗೆ ಯಾಕೆ ಕೋಪ ಬಂತು? ನನ್ನ ಭಕ್ತರ ಮೇಲೆ ಇಷ್ಟೊಂದು ಅತ್ಯಾಚಾರ, ನನ್ನ ಹಸುಗಳ ಮೇಲೆ ಇಷ್ಟೊಂದು ಅತ್ಯಾಚಾರ, ಇಷ್ಟೊಂದು ಕಷ್ಟ. ಕೃಷ್ಣ, ಕೌಸ್ ಆರ್ ವೆರಿ ಡಿಯರ್ ಟು ಕೃಷ್ಣ. ಕೃಷ್ಣನಿಗೆ ಹಸು ಅಂದರೆ ತುಂಬ ಪ್ರೀತಿ, ವ್ರಜವಾಸಿಯರು ಅವರಿಗೆ ತುಂಬ ಪ್ರೀತಿ. ಸೊ ಅವ್ರ ಮೇಲೆ ಅಪರಾಧವನ್ನು ಮಾಡಿದೆಯಾ? ಸೊ ಐ ಆಮ್ ಆಂಗ್ರಿ ವಿತ್ ಯು. ಕೃಷ್ಣ ಏನೂ ಮಾಡಲಿಲ್ಲ ಇನ್ನು, ಏನೇನು. ಆದರೆ ಇಂದ್ರನಿಗೆ ಭಯ ಆಯಿತು, ಏನೋ ಆಗುತ್ತೆ ನನಗೆ, ಮುಂದೆ ಏನೋ ಭಯಂಕರವಾದ ಒಂದು ಆಪತ್ತು ಬರೋದಿದೆ, ಸೊ ಅದಕ್ಕೂ ಮುಂಚೆ ನಾನೇ ಹೋಗಿ ಕ್ಷಮೆ ಕೇಳ್ತೀನಿ ಅಂತ ಇಂದ್ರ ಯೋಚನೆ ಮಾಡ್ತಾ ಇದ್ದ. ಆಗ ಇಂದ್ರ ಯೋಚನೆ ಮಾಡ್ತಾ ನಾನಂತೂ ಡೈರೆಕ್ಟಾಗಿ ಕೃಷ್ಣನಿಗೆ ಮುಖ ತೋರಿಸೋಕ್ಕಾಗಲ್ಲ, ಯಾಕಂದರೆ ಇಷ್ಟೊಂದು ಅಪಮಾನ ಮಾಡಿ ಇಷ್ಟೊಂದು ಕಷ್ಟಪಟ್ಟು ಹೇಗೆ ಮುಖ ತೋರಿಸ್ಲಿ ನಾನು. ಆಗ ಇಂದ್ರ ಏನು ಮಾಡ್ತಾನೆ, ತಾಯಿ ಸುರಭಿ ಹತ್ರ ಹೋಗ್ತಾನೆ. ಹೂ ಸುರಭಿ? ಸುರಭಿ ಕೌ, ಎಲ್ಲ ಹಸುಗಳ ತಾಯಿ ಸುರಭಿ. ಸುರಭಿ ಹಸುವಿಂದ ಎಲ್ಲ ಹಸುಗಳು ಬಂದಿದ್ದಾರೆ. ಸೊ ತಾಯಿ ಸುರಭಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ಅಮ್ಮ ನಾನು ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನ ಪರವಾಗಿ ಕೃಷ್ಣನಿಗೆ ಒಂದು ರಿಕ್ವೆಸ್ಟ್ ನೀವು ಕೊಡ್ಬೋದಾ? ಇಂದ್ರ ನಾನು ತಪ್ಪು ಮಾಡಿದ್ದೀನಿ, ನನಗೆ ಕ್ಷಮೆ ಮಾಡಲಿ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ನೀವು. ಸೊ ಕೆಲವೊಮ್ಮೆ ಮಕ್ಕಳು ತಪ್ಪು ಮಾಡಿದಾಗ ನೇರವಾಗಿ ತಂದೆ ಹತ್ರ ಹೋಗಲ್ಲ, ಅಮ್ಮನ ಹತ್ರ ಹೋಗಿ, ಅಮ್ಮ
ತಪ್ಪು ಮಾಡಿದ್ವಿ, ಸಾರಿ, ಐ ಆಮ್ ಸಾರಿ ತಂದೆಗೆ ಹೇಳಿ, ಲೈಕ್ ದ್ಯಾಟ್. ಸಮ್ಟೈಮ್ಸ್ ವಿ ಕ್ಯಾನಾಟ್ ಗೋ ಡೈರೆಕ್ಟ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೆ ಗೋ ಥ್ರೂ ವೈಷ್ಣವಾಸ್. ಸೊ ಕೃಷ್ಣನ ಪ್ರತಿ ಅಪರಾಧ ಮಾಡಿದಾಗ ಪರಿಹಾರ ಏನು? ಭಕ್ತರ ಆಶ್ರಯವನ್ನು ಪಡ್ಕೋಬೇಕು. ಟೇಕ್ ಶೆಲ್ಟರ್ ಆಫ್ ಡಿವೋಟೀಸ್. ಭಕ್ತರಿಂದ ನಾವು ಅಪರಾಧವನ್ನು ಪರಿಹಾರ ಮಾಡ್ಕೋಬೋದು. ರೈಟ್, ವೆನ್ ಯು ರಿಕ್ವೆಸ್ಟ್ ಥ್ರೂ ಡಿವೋಟಿ. ಸೊ ಇಲ್ಲಿ ಸುರಭಿ ಕೃಷ್ಣಗೆ ತುಂಬ ಪ್ರಿಯವಾದವಳು. ಶಿ ಇಸ್ ವೆರಿ ಡಿಯರ್ ಟು ಕೃಷ್ಣ. ಯಾವಾಗಲೂ ಸೊ ಕೃಷ್ಣ ದನ ಮೇಯಿಸೋದಕ್ಕೆ ಹೋಗ್ತಾ ಇರ್ತಾನಲ್ಲ ಕಾಡಲ್ಲಿ. ಸೊ ಪ್ರತಿದಿನ ಹಸುಗಳ ಜೊತೆ ಆಟ ಆಡ್ತಾ ಇರ್ತಾನೆ, ಹಸುಗಳ ಪ್ರೀತಿ ತೋರಿಸ್ತಾ ಇರ್ತಾನೆ. ಸೊ ಸುರಭಿ ಇಸ್ ವೆರಿ ಡಿಯರ್ ಟು ಕೃಷ್ಣ. ಸೊ ಅವಳು ಬರ್ತಾಳೆ, ಬಂದು ರಿಕ್ವೆಸ್ಟ್ ಮಾಡ್ತಾನೆ, ಇಂದ್ರ ತಪ್ಪು ಮಾಡಿದ್ದಾನೆ, ಒಂದು ಬಾರಿ ಕ್ಷಮಿಸ್ಬಿಡಿ ಅಂತ. ಸೊ ಇಂದ್ರ ಕೃಷ್ಣ ಓಕೆ, ನಾನು ಕ್ಷಮಿಸ್ತೀನಿ. ಆಗ ಕ್ಷಮಿಸ್ತೀನಿ ಅಂತ ಹೇಳಿದ ತಕ್ಷಣ ಇಂದ್ರ ಬರ್ತಾನೆ, ಪ್ರಭು ಕ್ಷಮೆ ಮಾಡಿ. ಕೃಷ್ಣ ಡಸಂಟ್ ಟಾಕ್ ಮಚ್, ಹೆಚ್ಚು ಮಾತಾಡೋದಿಲ್ಲ. ಆಯಿತು, ಈ ಕ್ಷಮಾಯಾಚನೆ ಕೇಳಿದೆ, ಅದು ಕ್ಷಮಿಸ್ತಾನೆ. ನಾನು ಇಂದ್ರ ಒಳ್ಳೆಯ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾನೆ ಕೃಷ್ಣನಿಗೆ. ವಾಪಸ್ ವಂಡರ್ಫುಲ್ ಪ್ರೇಯರ್ಸ್. ಆ ಪ್ರಾರ್ಥನೆಗಳು ಯಾವುವು, ಆ ಪ್ರಾರ್ಥನೆಗಳು ಏನಿದೆ, ಎಂಥ ಅರ್ಥಗಳಿದೆ ಅನ್ನೋದನ್ನು ನಾವು ನಾಳೆ ನೋಡೋಣ. ಓಕೆ, ಇಂಥ ನನ್ನ ಪ್ರಾರ್ಥನೆಗಳು ಇದು. ಸೊ ನಿನ್ನೆ ನಾವೇನು ನೋಡಿದ್ವಿ? ಇಂದ್ರ ಯಜ್ಞ, ಹೇಗೆ ಕೃಷ್ಣ ಇಂದ್ರ ಯಜ್ಞವನ್ನು ನಿಲ್ಲಿಸಿ ಗೋವರ್ಧನ ಪೂಜೆಯನ್ನು ಮಾಡಿಸಿದ. ಇವತ್ತು ನಾವೇನು ನೋಡಿದ್ದೀವಿ? ಹೇಗೆ ಕೃಷ್ಣ ವ್ರಜವಾಸಿಯರನ್ನು ರಕ್ಷಣೆ ಮಾಡೋದಕ್ಕೆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ. ಗೋವರ್ಧನ ಪರ್ವತದ ಕೆಳಗಡೆ ಎಂತಹ ಲೀಲೆಗಳಾಯಿತು ಅನ್ನೋದನ್ನು ನಾವು ಕೇಳಿದ್ದೀವಿ. ಆ ಲೀಲೆ ಮುಗಿದ ನಂತರ ಇಂದ್ರನಿಗೆ ಪಶ್ಚಾತ್ತಾಪವಾಯಿತು, ಕ್ಷಮೆ ಕೇಳೋದಕ್ಕೆ ಬರ್ತಾನೆ. ಆಗ ಕೆಲವೊಂದು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾನೆ. ಆ ಪ್ರಾರ್ಥನೆಗಳು ಏನು ಅನ್ನೋದನ್ನು ನಾವು ನಾಳೆ ಆಗ ಗೋವರ್ಧನ ಲೀಲೆ ಕಂಪ್ಲೀಟ್ ಆಯಿತು. ಓಕೆ, ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಈ ವಿಷಯದ ಕುರಿತಾಗಿ? ನಿನ್ನೆ ನಾನು ಪ್ರಶ್ನೆಗೇನು ಸಮಯ ಕೊಡಲಿಲ್ಲ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಒಂದೆರಡು ಪ್ರಶ್ನೆ ತಗೋಬೋದು.